ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ನಿಮಗೆ ಗೊತ್ತಿದೆ 70% ಮ್ಯಾಥ್ಸ್ ಇರೋದು, ಈಗ 40% ಬಂದಿದೆ. ಅಂದರೆ 140 ಕ್ವಶನ್ಸ್ ಈ ಮ್ಯಾಥ್ಸ್ ರಿಲೇಟೆಡ್ ಪ್ರಶ್ನೆಗಳೇ ಇರ್ತವೆ. ಕಂಟೆಂಟ್ ಕೂಡ ಕೊಟ್ಟಿದ್ದಾನೆ, ಯಾವ ಟಾಪಿಕ್ಸ್ ಅಂತ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾನೆ. ಆ ಟಾಪಿಕ್ಸ್ ಮೇಲೆ ಕೆಲವೊಂದು MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ಥರ ಬರ್ಬೋದು, ಅವನ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಾನು ಈ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ಥರ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸು ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ನಿಮ್ಮ ಸಿಲೆಬಸ್ ಪ್ರಕಾರ ಕ್ಲಾಸಸ್ ಸಿಗ್ತವೆ. ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗನ ನೀವು ಪಡ್ಕೊತ ಹೋಗ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಸೊ ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಯಾವ ರೀತಿ ಇದೆ, ಮೊದಲನೇ ಪ್ರಶ್ನೆಯನ್ನು. ಸೊ ಇಲ್ಲೊಂದು ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ಏನಿದೆ ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಇನ್ ಗಿವನ್ ಫಿಗರ್ ಆರ್ ಅಂತ ಇದೆ. ಸೊ ಈ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಕಂಡುಹಿಡಿಬೇಕು ಅಂತೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಎಕ್ಸ್ ಇದೆ, ಇಲ್ಲಿ ವೈ ಇದೆ. ಈ ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಕಂಡುಹಿಡಿಬೇಕಂದ್ರೆ ನೋಡ್ರಿ, ವೆರಿ ಸಿಂಪಲ್. ಇದು ABC ಅನ್ನೋದು ಟ್ರ್ಯಾಂಗಲ್. ABC ಈಸ್ ಎ ಟ್ರ್ಯಾಂಗಲ್. ಸೊ ಆಮೇಲೆ ಇಲ್ಲಿ ಆ್ಯಂಗಲ್ D ಇದೆಯಲ್ಲ, ಇದನ್ನು ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ ಅಥವಾ ಎಕ್ಸ್ಟರ್ನಲ್ ಆ್ಯಂಗಲ್ ಅಂತ ಕರಿತೀವಿ. ಆ್ಯಂಗಲ್ D ಅನ್ನು ನಾವು ಎಕ್ಸ್ಟರ್ನಲ್ ಆ್ಯಂಗಲ್ ಅಂತ ಕರಿತೀವಿ, ಬಾಹ್ಯ ಕೋನ ಅಂತ ಕರಿತೀವಿ. ಸೊ ಇದು ಡಿ ಏನಿದೆಯಲ್ಲ, ಇದು 120 ಡಿಗ್ರಿ ಕೊಟ್ಟಿದ್ದಾನೆ ಆ್ಯಂಗಲ್ ಡಿ ಅನ್ನೋದು. ಸಾರಿ, ACD, ಆ್ಯಂಗಲ್ ACD ಅಂತ 120 ಡಿಗ್ರಿ ಇದೆಯಲ್ಲ, ಇದನ್ನು ನಾವು ಎಕ್ಸ್ಟರ್ನಲ್ ಆ್ಯಂಗಲ್, ಬಾಹ್ಯ ಕೋನ ಅಂತ ಕರಿತೀವಿ. ಸೊ ಇದು ನೋಡ್ರಿ, ತ್ರಿಭುಜದ ಈ ಬಾಹ್ಯ ಕೋನ ಏನಿದೆಯಲ್ಲ, ಎಕ್ಸ್ಟರ್ನಲ್ ಆ್ಯಂಗಲ್ಲು, ಇದರ ಪಕ್ಕದೇನಿದೆಯಲ್ಲ, ನಾನ್ ಅಡ್ಜಸೆಂಟ್ ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಇದರ ಪಕ್ಕದ್ದೇನಿದೆಯಲ್ಲ, ಈ ಕೋನವನ್ನು ಬಿಟ್ಟು ಉಳಿದ ಎರಡು ಕೋನಗಳ ಮೊತ್ತಕ್ಕೆ ಈ ಬಾಹ್ಯ ಕೋನ ಸಮ ಇರುತ್ತೆ ಅಂತ ನೋಡ್ರಿ. ದ ಎಕ್ಸ್ಟರ್ನಲ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ನಾನ್ ಅಡ್ಜಸೆಂಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. The external angle of a triangle is equal to the sum of non-adjacent interior angles ಅಂತ ಕರಿತೀವಿ. ಅಂದರೆ ಅದರ ಪಕ್ಕದಲ್ಲಿರೋ ಒಳ ಕೋನ ಬಿಟ್ಟು ಉಳಿದೆರಡು ಬಾಹ್ಯ ಕೋನಗಳ ಮೊತ್ತಕ್ಕೆ ಈ ಎಕ್ಸ್ಟರ್ನಲ್ ಆ್ಯಂಗಲ್ ಸಮ ಇರುತ್ತೆ. ಅಂದರೆ ಇದು 120 ಡಿಗ್ರಿ ಇದೆಯಲ್ಲ, ಈ ಎಕ್ಸ್ ಮತ್ತು 50 ಇವೆರಡೂ ಕೂಡಿದ್ರೆ 120 ಡಿಗ್ರಿನೇ ಆಗಬೇಕು ಅಂತ. ಈ ಕೋನ ಸೇರಿ 120 ಆಗಬೇಕು. ನೋಡ್ರಿ, ಈ 120ರಲ್ಲಿ ಈ 50 ಮೈನಸ್ ಮಾಡಿರಿ, ಆ ಎಕ್ಸ್ ಕೋನ 70 ಡಿಗ್ರಿ ಅಂತ ಗೊತ್ತಾಗುತ್ತೆ. ಎಕ್ಸ್ ಈಕ್ವಲ್ ಟು 70 ಡಿಗ್ರಿ. ಎಕ್ಸ್ ಪ್ಲೇಸಲ್ಲಿ 70 ಬಂದ್ರೆ ಮಾತ್ರ, 70 ಇದ್ರೆ ಮಾತ್ರ 70 + 50 ಅಂದರೆ ಈ 120 ಡಿಗ್ರಿ ಸಮ ಆಗುತ್ತೆ. ಎಕ್ಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಗೊತ್ತಾಯಿತು. ಸೊ ಎಕ್ಸ್ ಈಕ್ವಲ್ ಟು 70 ಇರೋದು ಆಪ್ಷನ್ ಸಿ ನಲ್ಲಿ ಮಾತ್ರ, ಬೇರೆ ಯಾವ ಆಪ್ಷನಲ್ಲಿ ಎಕ್ಸ್ ಈಕ್ವಲ್ ಟು 70 ಇಲ್ಲ. ಆಪ್ಷನ್ ಸಿನೇ ರೈಟ್ ಆನ್ಸರ್ ಅಂತ ಹೇಳ್ಬೋದು. ವೈ ಕಂಡಿಡಿಯೋ ನೆಸೆಸಿಟಿನೇ ಇರಲಿಲ್ಲ. ವೈ ವ್ಯಾಲ್ಯೂ 60 ಡಿಗ್ರಿ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡ್ರಿ, ವೈ ಹೆಂಗಪ್ಪ 60 ಡಿಗ್ರಿ ಆಗುತ್ತೆ ಅಂದ್ರೆ, ಇದು ಸ್ಟ್ರೈಟ್ ಲೈನ್ ಇದೆ, ಸರಳ ರೇಖೆ. ಈ ಸರಳ ರೇಖೆ ಮೇಲೆ ಉಂಟಾದ ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಇದು ಸ್ಟ್ರೈಟ್ ಲೈನ್ ಅಂದಮೇಲೆ ಎರಡು ಸೇರಿ 180 ಡಿಗ್ರಿ ಇರಬೇಕು. ಇದು 120 ಇದೆ ಅಂದರೆ 180ರಲ್ಲಿ ಈ 120ನ್ನು ಮೈನಸ್ ಮಾಡಿದಾಗ ಆ್ಯಂಗಲ್ ವೈ ಎಷ್ಟು ಬರುತ್ತೆ ಅಂದರೆ 60 ಡಿಗ್ರಿ ಬರುತ್ತೆ. ಆ್ಯಂಗಲ್ ವೈ ಈಕ್ವಲ್ ಟು ಎಷ್ಟು ಬರುತ್ತೆ? 60 ಡಿಗ್ರಿ ಬರುತ್ತೆ. ಸೊ ಅಲ್ಲಿ ವೈ ಈಕ್ವಲ್ ಟು 60 ಡಿಗ್ರಿ, ಎಕ್ಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಅಲ್ಲಿ ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅಥವಾ ಇನ್ನೂ ನೋಡಿ ನೀವು, ಇದು ತ್ರಿಭುಜದ 3 ಒಳಕೋನಗಳು, ಇಂಟೀರಿಯರ್ ಆ್ಯಂಗಲ್ಸ್ ಸೇರಿ 180 ಡಿಗ್ರಿ ಆಗಬೇಕು. ಇವೆರಡು ಸೇರಿ 170 ಆಗುತ್ತಲ್ಲ, 120 ಆಗುತ್ತೆ, 120 ಆಗುತ್ತೆ. ಟೋಟಲಿ 3 ಆ್ಯಂಗಲ್ಸ್ ABC 3 ಕೋನಗಳು ಸೇರಿದ್ರೆ 180 ಡಿಗ್ರಿ ಆಗಬೇಕಲ್ಲ. ಇವೆರಡು ಸೇರಿ 120 ಆಗುತ್ತೆ. ಆ 180ರಲ್ಲಿ ಇವೆರಡೂ ಕೋನಗಳ ಮೊತ್ತ 120 ಮೈನಸ್ ಮಾಡಿದರೂ ಕೂಡ ಈ ವೈ ಕೋನ 60 ಡಿಗ್ರಿ ಅಂತ ಗೊತ್ತಾಗುತ್ತೆ. ಅಥವಾ ಫಸ್ಟ್ ವೈಯ ಕಂಡುಹಿಡ್ಕೊಂಡು ಆಮೇಲೆ ಎಕ್ಸ್ ಕಂಡುಹಿಡಿಬೋದು, ಹೆಂಗಾದ್ರೂ ಮಾಡ್ಕೋಬೋದು. ಆನ್ಸರ್ ಮಾತ್ರ ಫೈನಲಿ ಎಕ್ಸ್ ಈಕ್ವಲ್ ಟು 70 ಡಿಗ್ರಿ, ವೈ ಈಕ್ವಲ್ ಟು 60 ಡಿಗ್ರಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. In the given figure, O is the center of the circle and PO, angle PO are equal to 110 degree. The value of PSR is ಅಂತ ಇದೆ.
ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರ ಅಂತಿದೆ ನೋಡ್ರಿ. ಇದು ಓ ಅನ್ನೋದು ವೃತ್ತ ಕೇಂದ್ರ. ಸೊ ವೃತ್ತ ಕೇಂದ್ರ ಅಂದರೆ ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಸೆಂಟರ್ ಆಫ್ ದ ಸರ್ಕಲ್, ಓ ಈಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಸೊ ಆಂಗಲ್ ಪಿ ಒ ಆರ್ ಈಕ್ವಲ್ ಟು 110 ಡಿಗ್ರಿ ಅಂತಿದೆ. ಪಿ ಒ ಆರ್ ಕೋನದ ಅಳತೆ 110 ಡಿಗ್ರಿ ಇದೆ ಅಂತ ಹೇಳಿದಾನೆ. ಸೊ ಇಲ್ಲಿ ಪಿ ಒ ಆರ್ ಕೊಟ್ಟಿದ್ದಾನಲ್ಲ, ಇದು 110 ಡಿಗ್ರಿ, 110 ಡಿಗ್ರಿ ಇದೆ. ಪಿ ಎಸ್ ಆರ್ನ ಮೌಲ್ಯ ಎಷ್ಟು ಅಂತ ಕೇಳಿದಾನೆ. ಈ ಪಿ ಎಸ್ ಆರ್ ಕೋನದ ಮೌಲ್ಯ ಇದು ಎಷ್ಟು ಡಿಗ್ರಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಪಿ ಒ ಆರ್ ಈಕ್ವಲ್ ಟು 110 ಡಿಗ್ರಿ ಆದರೆ ಪಿ ಎಸ್ ಆರ್ ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ನಾನು ಅದನ್ನ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳೋ ಥರ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋದರೆ ವೆರಿ ಸಿಂಪಲ್ಲು, ಕಾನ್ಸೆಪ್ಟ್ ವೈಸ್ ನೀವು ಅದನ್ನ ಆನ್ಸರ್ ಮಾಡ್ತಾ ಹೋಗೋದಾದ್ರೆ, ಇದು ಸರ್ಕಲ್ ಕೊಟ್ಟಿದ್ದೀನಲ್ಲ, ಸರ್ಕಲ್ಲು ಫಸ್ಟು ಇದೇನಿದೆಯಲ್ಲ ಇದು ಪಿ ಒ ಆರ್ ಕೊಟ್ಟಿದ್ದೀನಿ. ಇದು ಪಿ, ಇದು ಒ, ಇದು ಆರ್ ಕೊಟ್ಟಿದ್ದೀನಲ್ಲ. ಸೊ ಇದು ಪಿ ಒ ಆರ್ ಎಷ್ಟಿದೆ ಅಂದರೆ 110 ಡಿಗ್ರಿ ಕೊಟ್ಟಿದ್ದಾನೆ, 110 ಡಿಗ್ರಿ ಕೊಟ್ಟಿದ್ದಾನೆ ಪಿ ಒ ಆರ್. ಅದಷ್ಟೇ ಬರ್ದೇನೆ, ಫುಲ್ ಡಯಾಗ್ರಾಮ್ ಬರ್ದಿಲ್ಲ ನಾನು. ಸೊ ಆಮೇಲೆ ಈ ಪಿ ಕ್ಯೂ ಆರ್ ಕೋನ ನೋಡ್ರಿ. ಸೊ ಇದು ಪಿ ಒ ಆರ್ ಅನ್ನು ನಾವು ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಸೆಂಟ್ರಲ್ ಆ್ಯಂಗಲ್ ಅಂದರೆ, ಸೊ ಇದು ಪಿ ಆರ್ ಅನ್ನೋದು ಆರ್ಕ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಪಿ ಆರ್ ಈಸ್ ಕಾಲ್ಡ್ ಎ ಆರ್ಕ್ ಆಫ್ ಎ ಸರ್ಕಲ್, ವೃತ್ತ ಕಂಸ ಅಂತ ಕರಿತೀವಿ. ಸೊ ಈ ವೃತ್ತ ಕಂಸದಿಂದ ಇದು ಕೇಂದ್ರದಲ್ಲಿ ಉಂಟಾದ ಕೋನ ಆಗಿರೋದ್ರಿಂದ ಇದನ್ನ ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಪಿ ಒ ಆರ್ನ ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಪಿ ಆರ್ ಅನ್ನೋದು ಆರ್ಕ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಈ ಆರ್ಕಿಂದ ಸೆಂಟರ್ ಆಫ್ ಎ ಸರ್ಕಲಲ್ಲಿ ಉಂಟಾಗಿರೋ ಕೋನ ಇದೆಯಲ್ಲ, ಪಿ ಒ ಆರ್ ಈಸ್ ಕಾಲ್ಡ್ ಸೆಂಟ್ರಲ್ ಆಂಗಲ್ 110 ಡಿಗ್ರಿ ಇದೆ. ಇದೇ ಸೇಮ್ ಆರ್ಕ್, ಇದೇ ಪಿ ಆರ್ ಆರ್ಕ್ ಆಫ್ ಎ ಸರ್ಕಲ್ ಅಂದ್ರೆ ಇದೇ ವೃತ್ತ ಕಂಸದಿಂದ, ಸೊ ಇಲ್ಲಿ ವೃತ್ತದ ಪರಿಧಿ ಮೇಲೆ ಉಂಟಾಗಿದೆಯಲ್ಲ ಕೋನ, ಇದು ಯಾವುದಂದ್ರೆ ಪಿ ಕ್ಯೂ ಆರ್ ಕೋನ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಸರ್ಕಮ್ ಆಂಗಲ್ ಅಂತ ಕರಿತೀವಿ, ಅಂದ್ರೆ ಪರಿಧಿ ಕೋನ ಅಂತ ಕರಿತೀವಿ. ಸೊ ನೋಡ್ರಿ, ಇದು ಯಾವಾಗಲೂ ಈ ಕೇಂದ್ರ ಕೋನ ಈ ಪರಿಧಿ ಕೋನದ 2 ಪಟ್ಟಿರುತ್ತೆ ಅಂತ. ಈ ಕೇಂದ್ರ ಕೋನ ಈ ಪರಿಧಿ ಕೋನದ 2 ಪಟ್ಟಿರುತ್ತೆ ಅಂತ ಕರಿತೀವಿ. ಸೊ ಅಂದರೆ ಅಥವಾ ಈ ಸರ್ಕಮ್ ಆ್ಯಂಗಲ್ ಏನಿದೆಯಲ್ಲ ಪರಿಧಿ ಕೋನ, ಕೇಂದ್ರ ಕೋನದ ಇದು ಅರ್ಧದಷ್ಟಿರುತ್ತೆ ಅಂತ ಕರಿತೀವಿ. ಸೇಮ್ ಆರ್ಕ್, ಎರಡಕ್ಕೂ ಸೇಮ್ ಆರ್ಕಿಂದನೇ ಉಂಟಾಗಿರ್ತಕ್ಕಂಥ 2 ಕೋನಗಳು ಒಂದು ಕೇಂದ್ರದಲ್ಲಿದೆ, ಒಂದು ಪರಿಧಿ ಮೇಲಿದೆ ಅಂದರೆ, ಸೊ ಇವೆರಡೂ ಕೋನಗಳು ನೋಡ್ರಿ, ಇದು ಈ ಕೇಂದ್ರ ಕೋನದ ಅರ್ಧದಷ್ಟಿರುತ್ತೆ. ಇದು 110 ಡಿಗ್ರಿ ಇದೆ ಅಂದರೆ ಇದು 55 ಡಿಗ್ರಿ ಇರುತ್ತೆ. 55 ಡಿಗ್ರಿ 55 ಡಿಗ್ರಿ ಇರುತ್ತೆ. ಸೊ ಇವಾಗ ಏನು ಮಾಡಿದ್ದೀವಿ ಅಂದರೆ ನೋಡ್ರಿ, 55 ಡಿಗ್ರಿ ಆಯ್ತಲ್ಲ. ಇವಾಗ ನಾನು ಇದೇ ಚಿತ್ರವನ್ನು ಮಾಡಿಫೈಡ್ ಮಾಡ್ತೀನಿ. ಇವಾಗ ಇದು 55 ಡಿಗ್ರಿ ಸಿಕ್ಕಾದ್ಮೇಲೆ ಇದು ಅವಶ್ಯಕತೆಯಲ್ಲಿ ನಳಿಸ್ಬಿಡ್ತೀನಿ. ಇದು ಅಳಿಸ್ತೀನಿ 55 ಡಿಗ್ರಿ, ಅದು ಕೇಂದ್ರ ಪರಿಧಿ ಕೋನ ಸಿಕ್ತು. ಸರ್ಕಮ್ ಆ್ಯಂಗಲ್ಲು 55 ಡಿಗ್ರಿ. ಸೊ ಇವಾಗ ಇಲ್ಲೊಂದು ಲೈನ್ ಡ್ರಾ ಮಾಡೋಣ. ಇದು ಪಿ ಕ್ಯೂ ಆರ್, ಇದು ಎಸ್ ಅಂತ ಹೆಸರು ಕೊಟ್ಟಿದ್ದಾನೆ. ಸೊ ಇದು ಪಿ ಕ್ಯೂ ಆರ್ ಎಸ್ ಅನ್ನೋದು ಏನಂತ ಕರಿತೀವಿ ಅಂದರೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ, ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಸೊ ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆಗಿರೋದ್ರಿಂದ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟಿ ಏನು ಹೇಳುತ್ತೆ, ಒನ್ ಆಫ್ ದ ಪ್ರಾಪರ್ಟಿ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಸಮ್ ಆಫ್ ದ ಆಪೋಸಿಟ್ ಸೈಡ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ದ ಆಪೋಸಿಟ್ ಸೈಡ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಅಂದರೆ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಚಕ್ರೀಯ ಚತುರ್ಭುಜದಲ್ಲಿ ವಿರುದ್ಧ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಇವೆರಡೂ ಸೇರಿದರೆ 180 ಡಿಗ್ರಿ ಸಮ ಇರಬೇಕು. ಎಸ್ ಮತ್ತು ಆರ್ ಇವೆರಡೂ ಕೂಡಿದರೆ 180 ಆಗಬೇಕು. ಸೊ ಇದು 155 ಇದೆ ಅಂದರೆ 180ರಲ್ಲಿ 55 ಮೈನಸ್ ಮಾಡಿರಿ, 180ರಲ್ಲಿ 55 ಮೈನಸ್ ಮಾಡಿದ್ರೆ ಉಳಿಯೋದೆಷ್ಟು 125 ಡಿಗ್ರಿ ಬರುತ್ತೆ. ಸೊ ಇದು ಪಿ ಎಸ್ ಆರ್ ಕೋನ ಇದೆಯಲ್ಲ, ಇದು 125 ಡಿಗ್ರಿ ಇರುತ್ತೆ. ಕೇಳಿರೋದು ಅದೇ. ಸೊ ವಾಟ್ ಈಸ್ ಆ್ಯಂಗಲ್ ಪಿ ಎಸ್ ಆರ್, ಪಿ ಎಸ್ ಆರ್ನ ಮೌಲ್ಯ ಎಷ್ಟು, ವಾಟ್ ಈಸ್ ದ ಆ್ಯಂಗಲ್ ಆಫ್ ಪಿ ಎಸ್ ಆರ್ ಕೇಳಿದಾನೆ ಅಂದರೆ 125 ಡಿಗ್ರಿ ಬರುತ್ತೆ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ಯಾಲ್ಕುಲೇಷನ್ಸ್ ಇಲ್ಲ, ಕಾನ್ಸೆಪ್ಟ್ಗಳು ತಿಳ್ಕೊಂಡಿದ್ರೆ ನೋ ಮೋರ್ ಕ್ಯಾಲ್ಕುಲೇಷನ್ಸ್, ಆನ್ಸರ್ ಅಂತ ಈಸಿಯಾಗಿ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಫ್ಯಾಕ್ಟರೈಸೇಷನ್ ಆಫ್ 9/x² ಮೈನಸ್ y²/25 ಈಸ್ ಅಂತ ಇದೆ. ಆ 9/x² ಮೈನಸ್ y²/25ನ ಫ್ಯಾಕ್ಟರೈಸ್ ಮಾಡಿದ್ರೆ, ಅಪವರ್ತನ ಮಾಡಿದರೆ ಆ ಫ್ಯಾಕ್ಟರ್ಸ್ ಏನು ಬರ್ತವೆ ಅಂತ ಕ್ವಶನ್ ಕೇಳಿದ್ದಾನೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 9/x² ಮೈನಸ್ y²/25 ಇದೆಯಲ್ಲ, ವೆರಿ ಸಿಂಪಲ್ ನೋಡ್ರಿ. ಈ 9/x²ನ 3/x² ಅಂತ ಬರೀತೀನಿ. 9/x²ನ 3/x² ಬರಿಬೋದು. ಯಾಕಂದರೆ 9ಅನ್ನು 3² ಬರೀತೀನಿ. 3² ಅಂದರೆ ಎರಡಕ್ಕೂ ಸೇರಿ ಒಂದೇ ಕಾಮನ್ ಸ್ಕ್ವೇರ್ ಬರ್ಕೊಂಡ್ರೆ 3/x² ಬರೀತೀವಿ.
ಸೊ ಮೈನಸ್ ಇಲ್ಲಿ ವೈ ಸ್ಕ್ವೇರ್ ಬೈ 25 ಇದೆಯಲ್ಲ ಅದನ್ನ ವೈ ಡಿವೈಡ್ ಬೈ 5 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ವೈಗೆ ಸಪ್ರೇಟ್ ಸ್ಕ್ವೇರ್ ಹಾಕಿರೋ ವೈ ಸ್ಕ್ವೇರ್ ಆಗುತ್ತೆ. ಸೊ 25 ಅಂದರೆ 5 ಸ್ಕ್ವೇರ್ ಅಂತ ಬರೀತೀನಿ. ಸೊ ಅವೆರಡಕ್ಕೂ ಸೇರಿ ಕಾಮನ ಒಂದೇ ಸ್ಕ್ವೇರ್ ಬರಿತೀವಿ. ಇದು 3/x ಹೋಲ್ ಸ್ಕ್ವೇರ್ ಮೈನಸ್ ವೈ ಬೈ 5 ಹೋಲ್ ಸ್ಕ್ವೇರ್ ಆಯ್ತಲ್ಲ. ನಾವು ಇಲ್ಲಿ ಕಂಡೀಷನಲ್ ಐಡೆಂಟಿಟೀಸ್ ಅಂತ ಸ್ಕೂಲ್ ಡೇಸಲ್ಲಿ ಓದಿದ್ದೀವಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀವಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀವಿ. ಸೊ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಇದೇ ಪ್ಯಾಟ್ರನಲ್ಲಿ ಇದೆ ನೋಡ್ರಿ. ಎ ಪ್ಲೇಸಲ್ಲಿ ಇಲ್ಲಿ 3/x ಇದೆ, ಫುಲ್ ಎ ಜಾಗದಲ್ಲಿ 3/x ಇದೆ. ಬಿ ಪ್ಲೇಸಲ್ಲಿ ಬಿ ಅಂದರೆ ವೈ ಬೈ 5 ಅಂತ ಬರೀತೀವಿ. ಬಿ ಪ್ಲೇಸಲ್ಲಿ ವೈ ಬೈ 5 ಬರೀತೀವಿ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದೆ. ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೀತೀವಲ್ಲ. ಎ ಪ್ಲಸ್ ಬಿ ಅಂದರೆ 3/x ಪ್ಲಸ್ ವೈ ಬೈ 5 ಬರೀತೀವಿ. ಎ ಪ್ಲಸ್ ಬಿ ಅಂದರೆ ಎ ಮೈನಸ್ ಬಿ ಅಂದರೆ 3/x ಮೈನಸ್ ವೈ ಬೈ 5 ಬರಿತೀವಿ. ಎ ಮೈನಸ್ ಬಿ ಅಂದರೆ ಎ ಪ್ಲಸ್ ಬಿ ಅಂದರೆ 3/x ಪ್ಲಸ್ ವೈ ಬೈ 5. ಎ ಮೈನಸ್ ಬಿ ಅಂದರೆ 3/x ಮೈನಸ್ ವೈ ಬೈ 5 ಅಂತ ಬರಿತೀವಲ್ಲ. ಸೊ ಇದು ನೋಡ್ರಿ, ಈ ಥರ ಯಾವ ಒಂದು ಆಪ್ಷನ್ ಇದೆಯಲ್ಲ ಅದೇ ಕರೆಕ್ಟ್ ಆನ್ಸರ್. 3/x ಪ್ಲಸ್ ವೈ ಬೈ 5, 3/x ಮೈನಸ್ ವೈ ಬೈ 5 ಅಂತ ಯಾವ ಆಪ್ಷನಲ್ಲಿದೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ 3/x ಪ್ಲಸ್ ವೈ ಬೈ 5 ಈ ಫಸ್ಟ್ ಫ್ಯಾಕ್ಟರು ಸೆಕೆಂಡ್ ಪ್ಲೇಸಲ್ಲಿದೆ, ಈ ಸೆಕೆಂಡ್ ಫ್ಯಾಕ್ಟರು ಫಸ್ಟ್ ಪ್ಲೇಸಲ್ಲಿದೆ ಅಂದರೆ ಇದೇ ಸೆಕೆಂಡ್ ಆಪ್ಷನ್ನ ರೈಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಆಪ್ಷನ್ನ ರೈಟ್ ಆನ್ಸರ್ ಆಗುತ್ತೆ. ಇವು ಪ್ಲೇಸಸ್ ಇಂಟರ್ಚೇಂಜ್ ಆಗಿದಾವೆ ಅಷ್ಟೇ. ಆನ್ಸರ್ಸ್ ಅದೆಯಾ ಪ್ಲೇಸಸ್ ಇಂಟರ್ಚೇಂಜ್ ಆಗಿದ್ದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಈ ರೀತಿ ಇದನ್ನು ಸಿಂಪಲ್ ನೋಡ್ರಿ, ಒಂದೇ ಸಿಂಗಲ್ ಲೈನಲ್ಲಿ ಆನ್ಸರ್ ಬರುತ್ತೆ ಅಷ್ಟೇ. So next, if 7x minus 7 by 2x equal to 14, then the value of x cube minus 1 by 8x cube ಅಂತ ಕೇಳಿದ್ದಾನೆ. 7x minus 7 by 2x ನ ವ್ಯಾಲ್ಯೂ 14 ಆಗಿದ್ರೆ x cube minus 1 by 8x cube ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಇದರ ಮೌಲ್ಯ ಕಂಡುಹಿಡಿತಾ ಬರ್ಬೇಕು. ಸೊ ಇದರ ಮೌಲ್ಯ ಕಂಡುಹಿಡಿತಾ ಬರ್ಬೇಕಂದ್ರೆ ನೋಡ್ರಿ, ಒಂದು ಕೆಲಸ ಮಾಡೋಣ. ಇಲ್ಲಿ 7 ಇಲ್ಲೂ 7 ಇದೆಯಲ್ಲ, 7 ಕಾಮನ್ ತೆಗಿರಿ. ಇದರಲ್ಲಿ ಏನು ಉಳಿಯುತ್ತೆ? ಎಕ್ಸ್ ಉಳಿಯುತ್ತೆ. ಇಲ್ಲಿ 7 ಕಾಮನ್ ತೆಗೆದ್ರೆ ಅಂದ್ರೆ ಏನಿಲ್ಲ ಅಂದ್ರೆ 1/2x ಉಳಿಯುತ್ತೆ. 1/2x ಈಕ್ವಲ್ ಟು 14 ಇದೆ. ಸೊ ನೋಡ್ರಿ, ಇಲ್ಲಿ 7 ಕಾಮನ್ ತೆಗೆದಿವಿ ಅಂದರೆ ಇಲ್ಲಿ ಎಕ್ಸ್ ಉಳಿಯುತ್ತೆ. ಇಲ್ಲಿ 7 ಕಾಮನ್ ತೆಗೆದಿವಿ ಅಂದರೆ ಏನಿಲ್ಲ ಅಂದ್ರೆ 1 ಬೈ ಡಿನಾಮಿನೇಟರ್ 2x ಬರೀತೀನಿ. ಇದು 7 1s 7 2s 14 ಕ್ಯಾನ್ಸಲ್ ಆಗುತ್ತೆ. 7 2s 14 ಅಂದರೆ ಎಕ್ಸ್ ಮೈನಸ್ 1/2x ನ ವ್ಯಾಲ್ಯೂ ಎಷ್ಟು ಬರುತ್ತೆ? ಇಲ್ಲಿ 2 ಇದೆ ಅಂದರೆ ಇಲ್ಲಿ ಕೇಳಿರೋದು ಎಕ್ಸ್ ಕ್ಯೂಬ್ ಮೈನಸ್ 1/8x ಕ್ಯೂಬ್ನ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಈ ಥರ ಕ್ವಶನ್ನ ನಾವು ಈಸಿಯಾಗಿ ಬಿಡಿಸ್ಬೇಕಂದ್ರೆ ಒಂದು ಫಾರ್ಮ್ಯಾಟ್ ಇದೆ, ಅದನ್ನ ಹೇಳ್ಕೊಡ್ತಾನೆ, ಕರೆಕ್ಟಾಗಿ ಕಲೀರಿ. ಸೊ ಯಾವಾಗಲೂ ನೋಡಿರಿ, ಎಕ್ಸ್ ಮೈನಸ್ 1/x ವ್ಯಾಲ್ಯೂ ಎನ್ ಆಗಿತ್ತು ಅಂದರೆ ಇಫ್ ಎಕ್ಸ್ ಮೈನಸ್ 1/x ಈಕ್ವಲ್ ಟು ಎನ್, ದೆನ್ ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್ನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಎನ್ ಕ್ಯೂಬ್ ಪ್ಲಸ್ 3n ಆಗಿರುತ್ತೆ. ಇಫ್ ಎಕ್ಸ್ ಮೈನಸ್ 1/x ಈಕ್ವಲ್ ಟು ಎನ್, ದೆನ್ ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್ನ ವ್ಯಾಲ್ಯೂ ಏನು ಬರುತ್ತೆ? ಎನ್ ಕ್ಯೂಬ್ ಪ್ಲಸ್ 3n ಆಗಿರುತ್ತೆ ಅಂತ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀವಿ. ಸೊ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಇಲ್ಲಿ ಇರೋದು ನೋಡ್ರಿ, ನಮಗೆ ಸಿಕ್ಕಿರೋದು ಎಕ್ಸ್ ಮೈನಸ್ 1/x ಇಲ್ಲ, ಎಕ್ಸ್ ಮೈನಸ್ 1/2x ಇದೆ ನೋಡ್ರಿ. ಇಫ್ ಎಕ್ಸ್ ಮೈನಸ್ 1/2x ಇದೆ, 1/2xನ ವ್ಯಾಲ್ಯೂ 2 ಆಗಿದ್ರೆ ಇಲ್ಲಿ ಕೇಳಿರೋದೇನೆಂದರೆ ಎಕ್ಸ್ ಕ್ಯೂಬ್ ಮೈನಸ್ 1/8x ಕ್ಯೂಬ್ನ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಈ ಫಾರ್ಮೆಟ್ ಪ್ರಕಾರ ಇಲ್ಲಿ ಎನ್ ಕ್ಯೂಬ್ ಪ್ಲಸ್ 3 ಬರಿತಾನೆ. ಬಟ್ ಇಲ್ಲಿ ಡಿನಾಮಿನೇಟ್ರಲ್ಲಿ 2 ಇದೆ ಅಂದರೆ ಸೊ ಅದನ್ನ 2 ಹಾಕ್ಕೊಂಡು 3/2n ಅಂತ ಬರೀಬೇಕಷ್ಟೆ. ಈ ಥರ ಸ್ಮಾಲ್ ಚೇಂಜಸ್ ಮಾಡ್ಕೋಬೇಕು. ಈ ಒರಿಜಿನಾಲಿಟಿ ಇಲ್ಲ, ಒರಿಜಿನಲ್ ಕಂಡೀಷನ್ ಈ ಥರ ಇಲ್ಲಿ 2x ಇದೆ ಡಿನಾಮಿನೇಟ್ರಲ್ಲಿ ಅಂದರೆ ಈ 3 ಕೆಳಗಡೆ ಆ 2 ಡಿನಾಮಿನೇಟರ್ನ ಸೇರಿಸೋಣ, ಎನ್ ಕ್ಯೂಬ್ ಪ್ಲಸ್ 3/2n ಅಂತ ಬರಿಬೇಕು. ಸೊ ಇಲ್ಲಿ ನೋಡ್ರಿ, ಎನ್ ಪ್ಲಸ್ ಇಲ್ಲಿ ಎಷ್ಟಿದೆ ಅಂದರೆ 2 ಇದೆ ಅಂದರೆ ಎನ್ ಕ್ಯೂಬ್ ಅಂದರೆ 2 ಕ್ಯೂಬ್ ಅಂತ ಬರ್ಕೋಬೇಕು. 3/2n ಅಂದರೆ ನೋಡ್ರಿ ಎನ್ ವ್ಯಾಲ್ಯೂ ಅದೇ 2ನ ಬರಿಬೇಕು. ಇಲ್ಲಿ ಎನ್ ಪ್ಲಸ್ 2 ಇದೆಯಲ್ಲ, ಎನ್ ಪ್ಲಸ್ 2 ಬರಿಬೇಕು. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. 2 ಕ್ಯೂಬ್ ಅಂದರೆ 8 ಪ್ಲಸ್ 3, 8 ಪ್ಲಸ್ 3 ಅಂದರೆ ಎಷ್ಟು ಬರುತ್ತೆ? 11 ಬರುತ್ತೆ. ಇದಕ್ಕೆ ಆನ್ಸರ್ 11 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಈ ಲೆಕ್ಕವನ್ನು ನಾವು ಈಸಿಯಾಗಿ ಬಿಡಿಸ್ಕೊಂತ ಹೋಗ್ತೀವಿ. ಸೊ ಇದನ್ನು ಇನ್ನೂ ಬೇರೆ ಥರನೂ ಮಾಡ್ಕೋಬೋದು.
ಇಲ್ಲೇನು ಎಕ್ಸ್ ಮೈನಸ್ 1/x = 2 ಇದೆಯಲ್ಲ, ಟೇಕ್ ಕ್ಯೂಬ್ ಆನ್ ಬೋತ್ ಸೈಡ್ಸ್ ಮಾಡ್ಬೋದು. ಟೇಕ್ ಕ್ಯೂಬ್ ಆನ್ ಬೋತ್ ಸೈಡ್ಸ್ ಮಾಡ್ಕೊಂಡು ಅವಾಗ ಎಕ್ಸ್ ಮೈನಸ್ 1/2x ಹೋಲ್ ಕ್ಯೂಬ್ ಆಗುತ್ತೆ. ರೈಟ್ ಸೈಡಲ್ಲಿ 2 ಕ್ಯೂಬ್ ಆಗುತ್ತೆ. ಇದು a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ ಮೈನಸ್ 1/2x ಹೋಲ್ ಕ್ಯೂಬ್ ಇದೆಯಲ್ಲ, ಅದನ್ನ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಈ ಪ್ಯಾಟರ್ನಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಕೊನೆಯು ಫೈನಲ್ ಆನ್ಸರ್ 11 ಬರುತ್ತೆ. ನಥಿಂಗ್ ಚೇಂಜಸ್ ಆಗೋದಿಲ್ಲ. ಇದನ್ನ ನಾನು ಡೈರೆಕ್ಟಾಗಿ ಈ ಥರ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಈ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿರಿ ಅಂತ ಒಂದು ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಕೊಟ್ಟಿದ್ದೇನೆ. ಇದನ್ನು ಕೂಡ ನೀವು ಬಳಕೆ ಮಾಡ್ಬೋದು. ಓಕೆನಾ ಸರ್? ನೆಕ್ಸ್ಟ್ ಪ್ರಶ್ನೆ ಬರೋಣ. ಸರ್ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡ್ತಾ ಬನ್ನಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸ್ ನಾನು ಕಂಟಿನ್ಯೂ ಮಾಡೋದು. ನೀವೇನು ಕಮೆಂಟ್ ಮಾಡಿಲ್ಲ, ಸುಮ್ಮನೆ ಒಂದು ಸಿನಿಮಾ ನೋಡೋ ಥರ ಎಂಟರ್ಟೈನ್ಮೆಂಟ್ ವೀಡಿಯೋ ನೋಡೋ ಥರ 2-3 ನಿಮಿಷ ನೋಡಿ ಸ್ಕಿಪ್ ಮಾಡಿದ್ರಿ ಅಂದರೆ ಇದು ವೇಸ್ಟ್. ನೀವು ಯೂಟ್ಯೂಬ್ ಕ್ಲಾಸ್ ನೋಡೋದೇ ವೇಸ್ಟು, ಎಕ್ಸಾಮಿಗೆ ಯೂಸ್ ಆಗಲ್ಲ. ಕೊನೆವರೆಗೂ ಎಲ್ಲ ಕ್ವಶನ್ಸ್ನ ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊತ ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರ ನನ್ನ ಕ್ಲಾಸ್ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಈಸಿಯಾಗಿ ಮ್ಯಾಥ್ಸ್ ಕವರ್ ಮಾಡ್ತೀರಿ. ನೋಡ್ರಿ, ಅಬ್ದುಲ್ ಪ್ಲಾಂಟೆಡ್ 4 ಸ್ಮಾಲ್ ಪ್ಲಾಂಟ್ಸ್ ಇನ್ ಹಿಸ್ ಗಾರ್ಡನ್ ಇನ್ ಎ ರೋ. The distance between 2 consecutive small plants is 3/4 meter. The distance between first and last plant is ಅಂತಿದೆ. ಅಬ್ದುಲ್ ತನ್ನ ತೋಟದಲ್ಲಿ ಸತತವಾಗಿ ಅಂದರೆ ಕ್ರಮಾನುಗತವಾಗಿ 4 ಸಣ್ಣ ಗಿಡಗಳನ್ನು ನೆಟ್ಟನು. 2 ಸತತ ಸಣ್ಣ ಗಿಡಗಳ ನಡುವಿನ ಅಂತರ 3/4 ಮೀಟರ್ ಆಗಿದೆ. ಮೊದಲ ಮತ್ತು ಕೊನೆಯ ಗಿಡದ ನಡುವಿನ ಅಂತರ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನು ಮಾಡಿದೆ ಅಂದರೆ ಸ್ಮಾಲ್ ಪ್ಲ್ಯಾಂಟ್ಸನ್ನು ಏನು ಮಾಡಿದ್ದಾನೆ ಅಂದರೆ ಅಬ್ದುಲ್ 4 ಕಂಟಿನ್ಯೂಸ್ಗೆ ಸ್ಮಾಲ್ ಪ್ಲ್ಯಾಂಟ್ಸನ್ನು ಪ್ಲಾಂಟೇಶನ್ ಮಾಡಿದ್ದಾನೆ. ಸ್ಮಾಲ್ ಪ್ಲ್ಯಾಂಟ್ಸನ್ನು ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಪ್ಲಾಂಟೇಶನ್ ಮಾಡಿದ್ದಾನೆ. ಕಂಟಿನ್ಯೂಸ್ ಆಗಿ ಒಂದು ಸಿಂಗಲ್ ಲೈನಲ್ಲಿ 4 ಪ್ಲ್ಯಾಂಟ್ಸ್ನ ಈ ರೀತಿ ಪ್ಲಾಂಟೇಶನ್ ಮಾಡಿದ್ದಾನೆ. ಪ್ರತಿ 2 ಗಿಡಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆಯಲ್ಲ, ಪ್ರತಿ 2 ಗಿಡಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್, ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ 3/4 ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಈ ಡಿಸ್ಟೆನ್ಸ್ ಕೂಡ 3/4 ಮೀಟರ್ ಅಂತ ಕೊಟ್ಟಿದ್ದಾನೆ. ಈ ಡಿಸ್ಟೆನ್ಸ್ ಕೂಡ 3/4 ಮೀಟರ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಹೇಳಿರೋದು 4 ಸ್ಮಾಲ್ ಪ್ಲಾಂಟ್ಸ್ ಇದೆ. ಇಲ್ಲಿ 4 ಕಾಣಿಸ್ತಾ ಇದೆ, 1 2 3 4. ಇದು ಫಸ್ಟ್ ಪ್ಲ್ಯಾಂಟ್, ಇದು ಲಾಸ್ಟ್ ಪ್ಲ್ಯಾಂಟ್ ಅಂದ್ಕೊಂಡ್ರೆ ಈ ಫಸ್ಟ್ ಪ್ಲ್ಯಾಂಟಿಗೆ ಲಾಸ್ಟ್ ಪ್ಲ್ಯಾಂಟಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು, ದೂರ ಎಷ್ಟು, ಅಂತರ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಮೊದಲನೇ ಪ್ಲ್ಯಾಂಟಿಗೆ ಲಾಸ್ಟ್ ಪ್ಲ್ಯಾಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಮೆಜರ್ ಮಾಡ್ತಾ ಬರೋದಾದ್ರೆ ಸೊ ಟೋಟಲಿ 3/4 ಪ್ಲಸ್ 3/4 ಪ್ಲಸ್ 3/4 ಈ 3ನ ಅಡಿಷನ್ ಮಾಡೋಣ. ಈ 3ನ ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ, 3ನ ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡ್ರಿ. 4 4 4 ಸೇಮ್ ಇದೆ. LCM 4 ತಗೊಳ್ರಿ. 3 + 3 6 + 3 9 ಬರುತ್ತೆ. ಇದನ್ನು ಕ್ಯಾನ್ಸಲ್ ಮಾಡ್ತವ 9/4 ಮೀಟ್ರ್ ಆಗುತ್ತೆ. 9/4 ಅಂದರೆ 4ಇಂದ 9 ಡಿವೈಡ್ ಮಾಡಿರಿ 2.25 ಮೀಟರ್ಸ್ ಬರುತ್ತೆ. 4ರಿಂದ 9 ಡಿವೈಡ್ ಮಾಡಿರಿ 2.25 ಮೀಟ್ರ್ ಬರುತ್ತೆ. 2.25 ಮೀಟ್ರ್ ಅಂತ ಆಪ್ಷನ್ ಡಿನಲ್ಲಿದೆ ನೋಡಿರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ, 2.25 ಮೀಟ್ರು. ಸೊ ಮೊದಲನೇ ಗಿಡಕ್ಕೆ ಲಾಸ್ಟ್ ಗಿಡಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್. ಅಥವಾ ನೀವು 3/4 ಅಂದರೆ ಇದು 0.75 ಮೀಟ್ರ್ ಆಗುತ್ತೆ. ಇದು 0.75 ಆಗುತ್ತೆ. ಇದು 0.75 ಆಗುತ್ತೆ. ಇದನ್ನು 3 ಅಡಿಷನ್ ಮಾಡಿರಿ. 0.75 ಅಂದರೆ 75 150 ಪ್ಲಸ್ 75 ಅಂದರೆ 225 ಆಗುತ್ತಲ್ಲ. L ಡಿಜಿಟ್ ಆಮೇಲೆ ಪಾಯಿಂಟ್ ಇದೆಯಲ್ಲ, L ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. 2.25 ಮೀಟರ್ ಅಂತ ಇದೇ ಥರನ ಡೈರೆಕ್ಟಾಗಿ ಆನ್ಸರ್ ಮಾಡ್ಕೋಬೋದು. ಕ್ಲಿಯರಾ? ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. The highest common factor HCF of 70, 105 and 175 is 70, 105 ಮತ್ತು 175ರ ಅತ್ಯುನ್ನತ ಸಾಮಾನ್ಯ ಅಂಶ ಅಂತ ಇದೆ. ಅತ್ಯುನ್ನತ ಸಾಮಾನ್ಯ ಅಂಶ ಅನ್ನೋದಕ್ಕಿಂತ ಇದು ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೊಡ್ತಾರೆ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತಲೂ ಕೊಡ್ತಾರೆ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೊಡ್ತಾರೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ HCF ಅಂತಲೂ ಕರೀತಾರೆ ಅಥವಾ GCD ಅಂತ ಕರೀತಾರೆ. GCD ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಕರೀತಾರೆ. ಸೊ ಇಲ್ಲಿ 70, 105 ಮತ್ತು 175ರ ಮಹತ್ತಮ ಸಾಮಾನ್ಯ ಅಪವರ್ತನ HCF ಕ್ಯಾಲ್ಕುಲೇಟ್ ಮಾಡಬೇಕು. 70, 105, 175ರ HCF ಕಂಡುಹಿಡಿಬೇಕಂದ್ರೆ 70, 105 ಆಮೇಲೆ 175 ಇದೆಯಲ್ಲ, ಈ 3 ಸಂಖ್ಯೆಗಳ ಮಾಸಾಹ ಕಂಡುಹಿಡಿಬೇಕು. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ GCD ಅಂತಲೂ ಕೊಡ್ಬೋದು. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರಿತೀವಿ. ಈ 3ಕ್ಕೂ ಮಾಸಾಹ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ 3 ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತಾವಲ್ಲ ಆ ಸಂಖ್ಯೆಯಿಂದ ಭಾಗಿಸ್ಬೇಕು.
35ರಿಂದ ನನಗೆ ಡೈರೆಕ್ಟಾಗಿ 35 ಮಗ್ಗಿ ಬರುತ್ತೆ. 35ರಿಂದ ಭಾಗಿಸ್ತೀನಿ. 35 2 70, 35 3 105, 35 5 175. 35ರಿಂದ 3 ಸಂಖ್ಯೆಗಳು ಡಿವೈಡ್ ಆಗ್ತವೆ. ಡೈರೆಕ್ಟಾಗಿ 35ರಿಂದ ಭಾಗಿಸ್ಬೇಕು. ನೀವು 35 ಗೊತ್ತಾಗಿಲ್ಲ ಅಂದರೆ 5ಇಂದ ಡಿವೈಡ್ ಮಾಡಿರಿ, ಆಮೇಲೆ 7ಇಂದ ಡಿವೈಡ್ ಮಾಡಿರಿ. ಈ ಥರ ಮಾಡ್ಕೊತ ಹೋದ್ರೆ ಸಿಗುತ್ತೆ ನಿಮಗೆ ಆನ್ಸರ್, ಏನು ತೊಂದರೆ ಇಲ್ಲ. ಸೊ ಆಮೇಲೆ ಈ 2 3 5 ಈ 3 ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಇವು 3 ಡಿವೈಡ್ ಆಗಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ HCF ಕಂಡುಹಿಡಿಬೇಕು, ಮಾಸ್ ಸಹ ಕಂಡುಹಿಡಿಬೇಕಂದ್ರೆ ನೀವು ಯಾವ ಸಂಖ್ಯೆಯಿಂದ ಭಾಗಿಸ್ತಿರಲ್ಲ ಅದೇ ಸಂಖ್ಯೆನೇ ಮಾಸ್ ಸಹ ಆಗಿರುತ್ತೆ. 35 ಅನ್ನೋದು ಈ 3 ಸಂಖ್ಯೆಗಳ ಮಾಸ್ ಸಹ. 35 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ನೋಡ್ರಿ. ಇಫ್ ಸ್ಕ್ವೇರ್ ರೂಟ್ ಆಫ್ 3x + 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ x - 1 = 2 ದೆನ್ ದ ವ್ಯಾಲ್ಯೂ ಆಫ್ x ಅಂತ ಕೊಟ್ಟಿದ್ದಾನೆ. ಸ್ಕ್ವೇರ್ ರೂಟ್ ಆಫ್ 3x + 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ x - 1 = 2 ಆಗಿದ್ದರೆ ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ನ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೊಂಡು ಅವಾಗ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದ್ರ ಪ್ರಕಾರ ಬಿಡಿಸಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬಿಡಿಸಿ ಸಿಂಪ್ಲಿಫೈ ಮಾಡೋದಕ್ಕೆ ಬೋರ್ಡ್ ತುಂಬೋಗುತ್ತೆ. ಅಷ್ಟೊಂದೆಲ್ಲ ಮಾಡುವಷ್ಟು ಟೈಮ್ ಇರೋಲ್ಲ ಎಕ್ಸಾಮಲ್ಲಿ. ಸಿಂಪಲ್ ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ನೋಡಿರಿ, ಎಸ್ಪೆಷಲಿ ಈ ಪ್ರಾಬ್ಲಮ್ನ ಗೋ ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಮೊದಲನೇ ಆಪ್ಷನ್ ಏನಲ್ಲಿ 5 ಇದೆ. 5 ಇದೆ ಅಂದರೆ ಈ ಕೊಟ್ಟಿರೋ ಈಕ್ವೇಷನಲ್ಲಿ ಎಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ 5 ಹಾಕಿ. ನೀವು ಅಷ್ಟು ಕೊಟ್ಟಿರೋ ಈಕ್ವೇಷನಲ್ಲಿ ಎಕ್ಸ್ ಎಲ್ಲಿ ಕಾಣಿಸುತ್ತೆ ಅಲ್ಲಿ 5 ಹಾಕಿ. ಸೊ ಇಲ್ಲಿ 5 ಹಾಕಿದೆ ಅನ್ಕೊಳ್ರಿ ಈ ಎಕ್ಸ್ ಪ್ಲೇಸಲ್ಲಿ. ಅವಾಗ 5 3 15 + 1 ಅಂದರೆ 16 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಹತ್ರ 5 ಹಾಕಿದರೆ 5 - 1 ಅಂದರೆ 4 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4. 16ಗೆ ಸ್ಕ್ವೇರ್ ರೂಟ್ 4 ಬರುತ್ತೆ, 4ಗೆ ಸ್ಕ್ವೇರ್ ರೂಟ್ 2 ಬರುತ್ತೆ, 4 - 2 ಅಂದರೆ 2 ಬರುತ್ತೆ. ರೈಟ್ ಸೈಡಲ್ಲಿ 2 ಕರೆಕ್ಟ್ ಇದೆ ಅಂದರೆ ಎಕ್ಸ್ ವ್ಯಾಲ್ಯೂ 5 ಅನ್ನೋದು 100% ಕರೆಕ್ಟ್. ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 5 ಹಾಕಿದ್ವಿ. ಸಿಂಪ್ಲಿಫೈ ಮಾಡಿದ್ರೆ ರೈಟ್ ಸೈಡಲ್ಲಿ ಏನು 2 ಬರುತ್ತಲ್ಲ, ಈ ಲೆಫ್ಟ್ ಸೈಡಲ್ಲಿ ಎಕ್ಸ್ ಇರೋ ಹತ್ರ 5 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಇದರ ವ್ಯಾಲ್ಯೂ 2 ಬರ್ತಾ ಇದೆ. ಅಂದರೆ ಎಕ್ಸ್ ವ್ಯಾಲ್ಯೂ 5 ಕರೆಕ್ಟ್ ಇದೆ ಅಂತ. ಎಕ್ಸ್ ವ್ಯಾಲ್ಯೂ 5 ಕರೆಕ್ಟ್ ಇದೆ ಅಂದರೆ -5 ರಾಂಗು. ಇದು ಸೆಕೆಂಡ್ ಆಪ್ಷನ್ ಅಲ್ಲ, ಫೋರ್ತ್ ಆಪ್ಷನ್ ಅಲ್ಲ. ಹಾಗಾದರೆ ನಮ್ಮ ಆನ್ಸರು ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಇರುತ್ತೆ. ಯಾಕಂದರೆ ಇಲ್ಲೂ 5 ಇದೆ, ಇದರಲ್ಲೂ 5 ಇದೆ. -5 ಅಂತೂ ಅಲ್ಲ. ಹಾಗಾದರೆ ನೆಕ್ಸ್ಟ್ ಇದರ ಪಕ್ಕದಲ್ಲಿ -1 ಇದೆ, ಇದರ ಪಕ್ಕದಲ್ಲಿ +1 ಇದೆ. ಅಂದರೆ ಎಕ್ಸ್ ಜಾಗದಲ್ಲಿ ಇವಾಗ -1 ಹಾಕೋಣ. ಸೊ ನೋಡ್ರಿ, -1 ಹಾಕಿದ್ರಿ ಅಂದರೆ ಎಕ್ಸ್ ಪ್ಲೇಸಲ್ಲಿ ಇವಾಗ -1 ಹಾಕಿ ನೋಡ್ರಿ. ಇಲ್ಲಿ -1 ಹಾಕಿದ್ರೆ -1 × 3 ಅಂದರೆ -3 ಆಗುತ್ತೆ. +1 ಅಂದರೆ -2 ಬರುತ್ತೆ. -2ಗೆ ಸ್ಕ್ವೇರ್ ರೂಟ್ ಪರ್ಫೆಕ್ಟ್ ನಂಬರ್ ಬರಲ್ಲ, ಅದು ಇಮ್ಯಾಜಿನರಿ ನಂಬರ್ಸ್ ಬರುತ್ತೆ. ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ -1 ಅಂತ 100% ಬರೋದೇ ಇಲ್ಲ. ಹಾಗಾದ್ರೆ ಆಪ್ಷನ್ ಎ ರಾಂಗ್ ಆಯಿತು, ಬಿ ರಾಂಗ್ ಆಯಿತು, ಸಿ ರಾಂಗ್ ಆಯಿತು ಅಂದರೆ ಅಲ್ಲ ಸರಿ ಡಿ ರಾಂಗ್ ಆಯ್ತು ಅಂದರೆ ಸಿನೇ ಕರೆಕ್ಟ್ ಆನ್ಸರ್. ಎಕ್ಸ್ ವ್ಯಾಲ್ಯೂ 5 ಅಂತ 100% ಕರೆಕ್ಟ್. -1 ಹಾಕಿದ್ರೆ ಅದು ನೆಗೆಟಿವ್ ವ್ಯಾಲ್ಯೂಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಯೋಕ್ಕೆ ಅಸಾಧ್ಯ. ಹಾಗಾಗಿ ಇಮ್ಯಾಜಿನರಿ ನಂಬರ್ಸ್ ಬರ್ತವೆ. ಹಾಗಾಗಿ -1 ಎಕ್ಸ್ ವ್ಯಾಲ್ಯೂ ಆಗಿರಲ್ಲ ಅಂದರೆ ಆಪ್ಷನ್ ಎ ರಾಂಗು. ಇಲ್ಲಿ +1 ಹಾಕಿ ನೋಡೋಣ, ಈ ಆಪ್ಷನ್ ಸಿ ನಲ್ಲಿರೋದು. ಎಕ್ಸ್ ಪ್ಲೇಸಲ್ಲಿ 1 ಹಾಕಿದ್ರೆ 1 3 3 +1 ಅಂದರೆ 4 ಆಗುತ್ತೆ. ಅದು ಸ್ಕ್ವೇರ್ ರೂಟ್ ಆಫ್ 4 ಬರುತ್ತೆ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 1 ಹಾಕಿರೋಣ, 1 - 1 0 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 0. 4ಗೆ ಸ್ಕ್ವೇರ್ ರೂಟ್ 2 ಬರುತ್ತೆ, 0 ಸ್ಕ್ವೇರ್ ರೂಟ್ 0 ಆಗುತ್ತೆ. 2 - 0 ಅಂದರೆ 2ನೇ ಬರುತ್ತೆ. ರೈಟ್ ಸೈಡಲ್ಲಿ 2 ಕರೆಕ್ಟ್ ಇದೆ ಅಂದರೆ 100% ಎಕ್ಸ್ ವ್ಯಾಲ್ಯೂ 1 ಅನ್ನೋದು ಕೂಡ ಸರಿನೇ. ಎಕ್ಸ್ ವ್ಯಾಲ್ಯೂ 1 and 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 1 ಹೌದು 5 ಹೌದು ಅಂದರೆ ಆಪ್ಷನ್ ಸಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಹಾಕೊಂಡು ಚೆಕ್ ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಕಂಡುಹಿಡಿಬೋದು. ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಎಲ್ಲ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ರೆ ಆನ್ಸರ್ ಸಿಗುತ್ತೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದರೆ. ಓಕೆನಾ. ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ. A solid metallic cone of height 10 cm, radius of base 20 cm is melted to make spherical balls each of 4 cm diameter. How many such balls can be made ಅಂತ ಇದೆ ನೋಡಿ. 10 ಸೆಂಟಿಮೀಟರ್ ಎತ್ತರ, 20 ಸೆಂಟಿಮೀಟರ್ ಪಾದದ ತ್ರಿಜ್ಯವಿರುವ ಒಂದು ಘನ ಲೋಹದ ಶಂಕುವಿನಾಕೃತಿಯನ್ನು ಕರಗಿಸಿ ಪ್ರತಿಯೊಂದು 4 ಸೆಂಟಿಮೀಟರ್ ವ್ಯಾಸದ ಗೋಳಾಕಾರದ ಚೆಂಡುಗಳನ್ನು ತಯಾರಿಸಲಾಗುತ್ತದೆ. ಅಂತಹ ಎಷ್ಟು ಚೆಂಡುಗಳನ್ನು ಮಾಡಬಹುದು? ಎ ಸಾಲಿಡ್ ಮೆಟಾಲಿಕ್ ಕೋನ್ ಆಫ್ ಹೈಟ್.
ನೋಡ್ರಿ ಈ ಒಂದು ಕೋನ್ ಶೇಪಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಕೋನ್ ಶೇಪಲ್ಲಿ ಮೆಟಾಲಿಕ್ ಅಂದರೆ ಇದು ಲೋಹದ ಒಂದು ಕೋನ್ ಶೇಪಲ್ಲಿ ಆಬ್ಜೆಕ್ಟ್ ಇದೆ. ಇದು ಸಾಲಿಡ್ ಗಟ್ಟಿಯಾಗಿರ್ತಕ್ಕಂಥ ಕೋನ್ ಶೇಪಲ್ಲಿ ಈ ಥರ ಒಂದು ವಸ್ತು ಇದೆ. ಇದರ ಹೈಟ್ ಕೊಟ್ಟಿದ್ದಾನೆ, ಹೈಟ್ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಆಮೇಲೆ ಇದರ ಪಾದದ ತ್ರಿಜ್ಯ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ರೇಡಿಯಸ್ ಆಫ್ ಬೇಸ್ 20 ಸೆಂಟಿಮೀಟರ್, ಇದು ರೇಡಿಯಸ್ 20 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ, 20 ಸೆಂಟಿಮೀಟ್ರು. ಇದು ಮೆಟಾಲಿಕ್ ಕೋನ್, ಇದು ಲೋಹದ ಒಂದು ಶಂಕು. ಇದನ್ನೇನು ಮಾಡ್ತೀವಿ ಅಂದರೆ ಇದನ್ನು ಮೆಲ್ಟ್ ಮಾಡ್ತೀವಿ, ಕರಗಿಸ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ 4 ಸೆಂಟಿಮೀಟರ್ ನೋಡ್ರಿ, ರೇಡಿಯಸ್ 4 ಸೆಂಟಿಮೀಟರ್ ಇರ್ತಕ್ಕಂಥ ಈ ಗೋಳಾಕಾರದ ಚೆಂಡುಗಳನ್ನು ತಯಾರಿಸ್ತಾರೆ. 4 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಈ ಥರ ಏನು ಮಾಡ್ತಾರೆ, ಸ್ಪೆರಿಕಲ್ ಬಾಲ್ಸ್ನ ರೆಡಿ ಮಾಡ್ತಾರೆ, ಸ್ಪೆರಿಕಲ್ ಬಾಲ್ಸ್ನ ತಯಾರಿಸ್ತಾ ಇದ್ದಾರೆ. ಈ ಸ್ಪೆರಿಕಲ್ ಬಾಲ್ಸ್ ಎಷ್ಟು ತಯಾರಿಸ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಆರ್ ಅಂದರೆ ಪಾದದ ತ್ರಿಜ್ಯ 20 ಸೆಂಟಿಮೀಟ್ರ್, ಎತ್ತರ 10 ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ಮೆಟಾಲಿಕ್ ಕೋನನ್ನು ಮೆಲ್ಟ್ ಮಾಡಿ ಮತ್ತೆ ರೀಕ್ಯಾಸ್ಟ್ ಮಾಡ್ತಾ ಇದ್ದಾರೆ. ರೀಕ್ಯಾಸ್ಟ್ ಏನ ಮಾಡ್ತಾ ಇದ್ದಾರೆ ಅಂದರೆ ಸ್ಪೆರಿಕಲ್ ಬಾಲ್ಸ್ ಆಗಿ ರೀಕ್ಯಾಸ್ಟ್ ಮಾಡ್ತಾರೆ. ಇದನ್ನು ಕರಗಿಸ್ಬಿಟ್ಟು ಈ ಥರ ಎಷ್ಟು ಸ್ಪೆರಿಕಲ್ ಬಾಲ್ಸನ್ನು ರೀಕ್ಯಾಸ್ಟ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ನಂಬರ್ ಆಫ್ ಸ್ಪೆರಿಕಲ್ ಬಾಲ್ಸ್ ಎಷ್ಟನ್ನ ರೀಕ್ಯಾಸ್ಟ್ ಮಾಡ್ಬೋದು ಅಂತ ಕ್ವಶನ್ ಕೇಳಿದಾಗ ನಾವು ಈ ಥರ ಪ್ರಶ್ನೆಗೆ ಸುಲಭವಾಗಿ ಆನ್ಸರ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಸ್ಪೆರಿಕಲ್ ಬಾಲ್ಸ್, ನಂಬರ್ ಆಫ್ ಬಾಲ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವು ಮೆಲ್ಟ್ ಮಾಡ್ತಾ ಇರೋದು ಯಾವುದು, ಮೆಲ್ಟ್ ಮಾಡ್ತಾ ಇರೋದು ನಾವು ಆ ಕೋನನ್ನು ಮೆಲ್ಟ್ ಮಾಡ್ತಾ ಇದೀವಲ್ಲ. ಸೊ ಹಾಗಾಗಿ ಆ ವಾಲ್ಯೂಮ್ ಆಫ್ ಕೋನ್ ಮೇಲ್ಗಡೆ ಬರ್ಕೊಂಡು ಅದರ ಘನಫಲ ಮೇಲ್ಗಡೆ ಬರ್ಕೊಂಡು ಏನು ರೀಕ್ಯಾಸ್ಟ್ ಆಗಿ ಮಾಡ್ತಾ ಇದೀವಿ, ಸ್ಪೆರಿಕಲ್ ಬಾಲ್ಸ್ ಸ್ಪಿಯರನ್ನು ರೀಕ್ಯಾಸ್ಟ್ ಮಾಡ್ತಾ ಇದೀವಿ, ಗೋಳಾಕೃತಿಯನ್ನು ರೀಕ್ಯಾಸ್ಟ್ ಮಾಡ್ತಾ ಇದೀವಿ ಅಂದರೆ ಕೆಳಗಡೆ ವಾಲ್ಯೂಮ್ ಆಫ್ ಈಚ್ ಸ್ಪಿಯರ್ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಬಾಲ್ಸನ್ನು ನಾವು ರೀಕ್ಯಾಸ್ಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ವಾಲ್ಯೂಮ್ ಆಫ್ ಕೋನ್ ಅಂದರೆ ಆ ಕೋನ್ ವಾಲ್ಯೂಮ್ ಕಂಡುಹಿಡಿಯೋ ಫಾರ್ಮುಲಾ 1/3 πr² ಅಂತ ಗೊತ್ತಿದೆ, 1/3 πr². ವಾಲ್ಯೂಮ್ ಆಫ್ ಸ್ಪಿಯರ್ ಅಂದರೆ ಫಾರ್ಮುಲಾ 4/3 πr³, ಇದು ಕ್ಯಾಪಿಟಲ್ R³ ಬರೀತೇನೆ. ಸೊ ಇದು ಇದರ ರೇಡಿಯಸ್ಸೇ ಬೇರೆ, ಇದರ ರೇಡಿಯಸ್ಸೇ ಬೇರೆ, ಹಾಗಾಗಿ ಎರಡು ಚೇಂಜ್, ಹಾಗಾಗಿ ಇದಕ್ಕೆ ಸ್ಮಾಲ್ ಆರ್, ಇದು ಕ್ಯಾಪಿಟಲ್ ಆರ್ ಕೊಡ್ತೀನಿ. ಸೊ ಇಲ್ಲಿ ಕೆಳಗಿರೋ 3, ಇದರಲ್ಲಿರೋ 3 ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಈ ಪೈ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಇದೆ, ಅವಶ್ಯಕತೆ ಇಲ್ಲ. ಆರ್ ಅಂದರೆ ರೇಡಿಯಸ್ ಆಫ್ ಕೋನ್ ಅಂದರೆ 20 ಸೆಂಟಿಮೀಟ್ರ್ ಇದೆಯಲ್ಲ, 20 ಸೆಂಟಿಮೀಟ್ರ್. R² ಅಂದರೆ 20² ಅಲ್ಲ, 20ನ 2 ಟೈಮ್ಸ್ ಬರೀತೀನಿ. H ಅಂದರೆ ಇದರ ಹೈಟ್ ಕೊಟ್ಟಿದ್ದಾನೆ 10 ಸೆಂಟಿಮೀಟ್ರ್ ಇದೆ, 10 ಬರೀತಾ ಇದೀನಿ. ಡಿವೈಡ್ ಬೈ ಕೆಳಗಡೆ 4 ಇದೆ, 4 ಬರೀತಾ ಅದನ್ನು. R³ ಅಂದರೆ ಇದರ ರೇಡಿಯಸ್ 4 ಸೆಂಟಿಮೀಟ್ರ್ ಇದೆ ಅಂದರೆ 4³ ಅಂದರೆ 4ಅನ್ನು 3 ಟೈಮ್ಸ್ ಬರ್ಕೋಬೇಕು. ನೋಡಿರಿ, ಈ 4 ಬೇರೆ, ಈ R³ ಅಂದರೆ ಅಂದರೆ ರೇಡಿಯಸ್ ಇರೋ 4 ಇದೆಯಲ್ಲ, ಸೊ ಇದು ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ. 4ಅನ್ನು 3 ಟೈಮ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಂಬರ್ ಆಫ್ ಸ್ಪೆರಿಕಲ್ ಬಾಲ್ಸ್ ಎಷ್ಟು ಸಿಗ್ತವೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದು 4 1 4 5 20 ಕ್ಯಾನ್ಸಲ್ ಆಗುತ್ತೆ. ಮತ್ತು 4 1 4 5 20 ಕ್ಯಾನ್ಸಲ್ ಆಗುತ್ತೆ. ಇದು 2 2 4 2 5 10 ಕ್ಯಾನ್ಸಲ್ ಆಗುತ್ತೆ, 10 ಕ್ಯಾನ್ಸಲ್ ಆಗುತ್ತೆ. ಸೇನ್ ಉಳಿದ್ರದ್ದು ನೋಡ್ರಿ, ನಮಗೆ ಎಷ್ಟು ಉಳಿಯುತ್ತೆ ಅಂದರೆ 5 × 5 25, 25 × 5 125 ಆಗುತ್ತೆ. 5³ ಡಿವೈಡ್ ಬೈ ಇಲ್ಲಿ 4 2 8 ಬರುತ್ತೆ. 8ರಿಂದ ಭಾಗಿಸ್ರೆ 8 1 8, ಇನ್ನು 4 ಉಳಿಯುತ್ತೆ, 8 5 40, ಇನ್ನು 5 ಉಳಿಯುತ್ತೆ, 8 6 48, ಇನ್ನೆರಡು ಉಳಿಯುತ್ತೆ, 8 2 15.625 ಬರುತ್ತೆ. 15.625 ಆಪ್ಷನಲ್ಲಿ ಇಲ್ಲ ಅಲ್ಲ. ಸೊ ಕರೆಕ್ಟ್ ಇದೆಯಾ? 4 ಸೆಂಟಿಮೀಟರ್ ಡಯಾಮೀಟ್ರ್, ರೇಡಿಯಸ್ solid metallic cone of height 10 cm, radius of base is 20 cm, is melted to make a spherical balls each of 4 cm diameter. ಸಾರಿ, 4 cm ಡಯಾಮೀಟರ್ ಕೊಟ್ಟಿದ್ದಾನೆ. ನಾನು ರೇಡಿಯಸ್ ತಗೊಂಡು ಮಾಡಿದ್ದೀವಿ. ನಾವು ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ವ್ಯಾಸ ಕೊಟ್ಟಿದ್ದಾನೆ. ರೇಡಿಯಸ್ 4 ಅಲ್ಲ, ಇದು ವ್ಯಾಸ, ಡಯಾಮೀಟ್ರ್ 4 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಅಂದರೆ ರೇಡಿಯಸ್ ಎಷ್ಟಾಗುತ್ತೆ ಅಂದರೆ 2 ಸೆಂಟಿಮೀಟ್ರ್ ಆಗುತ್ತೆ. ಇದರ ರೇಡಿಯಸ್ ಕ್ಯಾಪಿಟಲ್ ಆರ್ 2 ಸೆಂಟಿಮೀಟ್ರ್ ಬರ್ಕೋಬೇಕು. ನಾವಿಲ್ಲಿ 4 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ನಮ್ಮ ಆನ್ಸರ್ ತಪ್ಪಾಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಮಾಲ್ ಚೇಂಜಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆನ್ಸರ್ ಬರುತ್ತೆ. ಯಾಕಂದ್ರೆ ಪಾಯಿಂಟ್ ಸಮಥಿಂಗ್ ಆಪ್ಷನ್ನೇ ಇಲ್ಲ. ಇಲ್ಲಿ ಪಾಯಿಂಟ್ ಸಮಥಿಂಗ್ ಬರ್ತಾ ಇದೆ ಅಂದರೆ ನಾವು ಏನೋ ತಪ್ಪು ಮಾಡಿದ್ವಿ ಅಂತ ಅರ್ಥ. ಏನು ತಪ್ಪಾಗಿದೆ ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಕೊಟ್ಟಿರೋದು ವ್ಯಾಸ, ಡಯಾಮೀಟ್ರ್ ಕೊಟ್ಟಿದ್ದಾನೆ. ಈ ಸ್ಪೆರಿಕಲ್ ಬಾಲ್ನ ಡಯಾಮೀಟ್ರ್ 4 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಅಂದರೆ ನಾವು ರೇಡಿಯಸ್ ಎಷ್ಟಾಗ್ತೀವಿ ಅಂದರೆ 2 ಸೆಂಟಿಮೀಟ್ರ್ ರೇಡಿಯಸ್. ಯಾಕಂದ್ರೆ ರೇಡಿಯಸ್ ಹಾಫ್ ಆಫ್ ದ ಡಯಾಮೀಟ್ರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಈ ಆರ್ ಅಂದರೆ ಗೊತ್ತಿದೆಯಲ್ಲ, ರೇಡಿಯಸ್ ಅದರದ್ದು 20 ಎಲ್ಲ, R² ಅಂದರೆ 20ನ 2 ಟೈಮ್ಸ್ ಬರ್ಕೊಳ್ರಿ. H ಅಂದರೆ ಹೈಟ್ 10 ಸೆಂಟಿಮೀಟ್ರ್ ಬರೆಯೋಣ. ಡಿವೈಡ್ ಬೈ ಇಲ್ಲಿ 4 ಬರ್ಕೊಳ್ಳೋಣ. ಆರ್ ಅಂದರೆ ರೇಡಿಯಸ್ 2 ಅಲ್ಲ, R³ ಅಂದರೆ ಈ 2ಅನ್ನು 3 ಟೈಮ್ಸ್ ಬರ್ಕೊಳ್ರಿ.
ಇವಾಗ 4 1s are 4 5s are 20 ಕ್ಯಾನ್ಸಲ್ ಆಗುತ್ತೆ. 2 1s are 2 10s are 20 ಕ್ಯಾನ್ಸಲ್ ಆಗುತ್ತೆ. 2 1s are 2 5s are 10 ಕ್ಯಾನ್ಸಲ್ ಆಗುತ್ತೆ. 2 1s are 2 5s are 10 ಕ್ಯಾನ್ಸಲ್ ಆಗುತ್ತೆ. 5 × 5 × 5 ಮಲ್ಟಿಪ್ಲೈ ಮಾಡಿರಿ 125 ಬರುತ್ತೆ, 125 ಬರುತ್ತಲ್ಲ. ಟೋಟಲ್ ಈ ಥರ 125 ಸ್ಪೆರಿಕಲ್ ಬಾಲ್ಸ್ ಮಾಡ್ತೀವಿ. 4 ಸೆಂಟಿಮೀಟರ್ ಡಯಾಮೀಟರ್ ಇರ್ತಕ್ಕಂಥವು. ಅದು 4 ಸೆಂಟಿಮೀಟರ್ ಡಯಾಮೀಟರ್ ಇದೆ ಅಂದರೆ ರೇಡಿಯಸ್ 2 ಸೆಂಟಿಮೀಟರ್ ಇರ್ತಕ್ಕಂಥ 125 ಸ್ಪೆರಿಕಲ್ ಬಾಲ್ಸನ್ನು ನಾವು ರೀಕ್ಯಾಸ್ಟ್ ಮಾಡ್ಬೋದು. ಆಪ್ಷನ್ ಡಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಡಯಾಗನಲ್ ಆಫ್ ಎ ರೆಕ್ಟಾಂಗಲ್ ಈಸ್ ಥ್ರೈಸ್ ಇಟ್ಸ್ ಸ್ಮಾಲರ್ ಸೈಡ್, ದ ರೇಷಿಯೋ ಆಫ್ ದ ಲೆಂತ್ ಟು ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಈಸ್ ಅಂತ ಇದೆ. ಒಂದು ಆಯತದ ಕರ್ಣವು ಅದರ ಸಣ್ಣ ಬದಿಯ 3 ಪಟ್ಟು ಹೆಚ್ಚು ಆಯತದ ಉದ್ದ ಮತ್ತು ಅಗಲದ ಅನುಪಾತ. ಇಲ್ಲ ಆಯತ ಅಂತ ಕೊಟ್ಟಿದ್ದಾನೆ, ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಡಯಾಗನಲ್ ಆಫ್ ಎ ರೆಕ್ಟಾಂಗಲ್ ಅಂತ ಕರಿತೀವಿ ಇದನ್ನು. ಸೊ ಇದು ಡಯಾಗನಲ್ ಆಫ್ ಎ ರೆಕ್ಟಾಂಗಲ್ ಈಸ್ ಥ್ರೈಸ್ ಇಟ್ಸ್ ಸ್ಮಾಲರ್ ಸೈಡ್ ಅಂತ ಇದೆ. ಸ್ಮಾಲರ್ ಸೈಡ್ ಅಂದರೆ ಇದು ಎಕ್ಸ್ ಅಂತ ತಗೊಳ್ಳೋಣ. ಇದು ಸ್ಮಾಲರ್ ಸೈಡ್ ಇದೆಯಲ್ಲ, ಇದರ 3 ಪಟ್ಟು ಇದರ ಡಯಾಗ್ನಲ್ ಇರುತ್ತಲ್ಲ, 3x ಅಂತ ಬರ್ಕೋಬೋದು. ಸೊ ಇದು ಬ್ರೆಡ್ತ್ ಆಫ್ ಎ ರೆಕ್ಟಾಂಗಲ್ ಅಂತ ಕರಿತೀವಿ. ಆಯತದಾಗಲ್ಲ ಎಕ್ಸ್ ಅಂತ ತಗೊಂಡ್ರೆ ಇದರ 3 ಪಟ್ಟು ಅದರ ಡಯಾಗ್ನಲ್ ಇರುತ್ತಲ್ಲ, ಇದು 3x ಅಂತ ಬರ್ಕೊಂತೀವಿ. ಸೊ ಇದು ಲೆಂತ್ ಆಫ್ ಎ ರೆಕ್ಟಾಂಗಲ್ ಅಂತ ಕರಿತೀವಿ. ಲೆಂತ್ ಆಫ್ ಎ ರೆಕ್ಟಾಂಗಲ್, ಆಯತದ ಉದ್ದ ಎಲ್ ಅಂತ ತಗೊಳ್ಳೋಣ. ಇಲ್ಲಿ ಕೇಳಿರೋದು ಆಯತದ ಉದ್ದ ಮತ್ತು ಅಗಲದ ಅನುಪಾತ, ಈ ಲೆಂತ್ ಬ್ರೆಡ್ತ್ ರೇಷಿಯೋ ಕಂಡುಹಿಡಿಬೇಕು. ಲೆಂತ್ ಬ್ರೆಡ್ತ್ ರೇಷಿಯೋ ಕಂಡುಹಿಡಿಬೇಕಂದ್ರೆ ನಮಗೆ ಆಯತದ ಕರ್ಣದ ಅಳತೆ ಕಂಡುಹಿಡಿಯೋ ಫಾರ್ಮುಲಾ ಇದೆ. d² = L² + B² ಅಂತ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಡಿ ಹತ್ರ 3x ಬರೀಬೇಕು. 3x² ಆಗುತ್ತೆ. ಆಮೇಲೆ +b² ಲೆಫ್ಟ್ ಸೈಡ್ ಬಂದರೆ -b² ಆಗುತ್ತೆ. ಬಿ ಹತ್ರ x ಬರ್ಕೊಂಡ್ರೆ x² ಆಗುತ್ತೆ. ರೈಟ್ ಸೈಡಲ್ಲಿ L² ಮಾತ್ರ ಇರುತ್ತೆ. ಇಲ್ಲಿ 3² ಅಂದರೆ 9x² ಆಗುತ್ತೆ. 9x² - x² = L² ಬರುತ್ತೆ. 9x² x² ಮೈನಸ್ ಮಾಡಿದ್ರೆ 8x² ಬರುತ್ತೆ. ಇದು L² ಬರೀತಾರೆ, L². ನೋಡಿ, ಎಲ್ ಅಷ್ಟೇ ಬೇಕು ನಮಗೆ ಅಂದರೆ ಈ ಸ್ಕ್ವೇರ್ ತೆಗಿತಾ ಇದೀವಿ ಅಂದರೆ ರೈಟ್ ಸೈಡಲ್ಲಿರೋ ನಂಬರ್ಗೆ √8x² ಬರುತ್ತೆ, 8. ಸೊ ಇವಾಗ 8ಗೆ √ ಬರ್ಕೊಂಡ್ರೆ ಅದು 4 2s are 8 ಆಗುತ್ತೆ. ಆಮೇಲೆ x²ಗೆ ಸಪ್ರೇಟ್ √ ಹಾಕೊಂಡ್ರೆ ಇದಕ್ಕೆ ಬೇರೆ ಸಪ್ರೇಟ್, ಇದಕ್ಕೆ ಬೇರೆ ಸಪ್ರೇಟ್ ಹಾಕೊಂಡ್ರೆ 8ನ ಮತ್ತೆ 4 ಅಂತ ಬರ್ಕೊಂತೀವಿ. ಈ √ ಕ್ಯಾನ್ಸಲ್ ಆಗುತ್ತೆ. 4ಗೆ √2 ಬರುತ್ತೆ, ಮತ್ತೆ ರೂಟ್ ಒಳಗಡೆ 2 ಉಳಿಯುತ್ತೆ. ಇಲ್ಲಿ x ಬರೀತಾ ಇದ್ದಾನೆ. ಸೊ ಲೆಂತ್ 2√2x ಬಂತು. ಕೇಳಲ್ಲ ಪ್ರಶ್ನೆ, ಲೆಂತ್ ಬ್ರೆಡ್ತ್ಗೆ ರೇಷಿಯೋ ಕೇಳಿದ್ದಾರೆ. ಲೆಂತ್ಗೂ ಬ್ರೆಡ್ತ್ಗೂ ರೇಷಿಯೋ, ಲೆಂತ್ 2√2x ಇದೆ ಲೆಂತ್, ಬ್ರೆಡ್ತ್ ಎಷ್ಟಿದೆ ಅಂದರೆ ಇದೇ ಬ್ರೆಡ್ತ್ x ಇದೆ. ಸೊ ಇಲ್ಲಿ x ಕ್ಯಾನ್ಸಲ್ ಆದರೆ ಇಲ್ಲಿ 2√2 ಅಷ್ಟೇ ಉಳಿಯುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1 ಉಳಿಯುತ್ತೆ. ಕ್ಯಾನ್ಸಲ್ ಆಗಿದೆ ಅಂದರೆ 2√2:1 ಬರುತ್ತೆ. ಲೆಂತ್ ಬ್ರೆಡ್ತ್ ರೇಷಿಯೋ 2√2:1 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ರೆಕ್ಟ್ಯಾಂಗಲ್ನ ಲೆಂತ್ ಬ್ರೆಡ್ತ್ ರೇಷಿಯೋ 2√2:1 ಬರುತ್ತೆ. ಸೊ ನೋಡಿರಿ, ಈ ರೀತಿಯ ಕ್ವಶನ್ ಕೇಳೋ ಚಾನ್ಸಸ್ ಇರೋದು ನಿಮ್ಮ ಎಕ್ಸಾಮಲ್ಲಿ. ಯಾಕಂದ್ರೆ ನಾನು ಲಾಸ್ಟ್ ಕ್ವಶನ್ ಅಟೆಂಡ್ ಮಾಡಿದ್ದೀನಲ್ಲ, ಲ್ಯಾಂಡ್ ಸರ್ವೇರ್ ಎಕ್ಸಾಮು, ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಯಾವ ಥರ ಬರ್ತವೆ ಅದೇ ಥರ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಮಿಸ್ ಮಾಡಿದ್ರೆ ಪ್ರತಿಯೊಂದು ಕ್ವಶನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಕೊನೆಯವರೆಗೂ ವಿಡಿಯೋನ ವಾಚ್ ಮಾಡ್ತಾ ಬನ್ನಿ ಅಷ್ಟೇ. 3 circles of radius 3.5 cm are placed in such a way that each circle touches the other two. The area of the portion enclosed by the circle is ಅಂತಿದೆ. ನೋಡ್ರಿ, 3.5 ಸೆಂಟಿಮೀಟರ್ ತ್ರಿಜ್ಯದ 3 ವೃತ್ತಗಳನ್ನು ಪ್ರತಿ ವೃತ್ತವು ಇತರ ಎರಡನ್ನು ಸ್ಪರ್ಶಿಸುವ ರೀತಿಯಲ್ಲಿ ಇರಿಸಲಾಗಿದೆ. ವೃತ್ತಗಳಿಂದ ಸುತ್ತುವರಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. 3 circles of radius 3.5 cm are placed in such a way that each circle touches the other two. ಅಂದರೆ ನೋಡ್ರಿ, 3 ಸರ್ಕಲ್ಸ್, 1 ಸರ್ಕಲ್ ಬರೀತೀನಿ, ಮತ್ತೊಂದು ಸರ್ಕಲ್ ಬರೀತೀನಿ, ಇನ್ನೊಂದು ಸರ್ಕಲ್ ಬರೀತೀನಿ. 3 ಒಂದಕ್ಕೊಂದು ಈ ಥರ ಟಚ್ ಆಗೋ ರೀತಿ 3 ಸರ್ಕಲ್ಸ್ ಬರೀತೀನಿ. 3 ಸರ್ಕಲ್ ರೇಡಿಯಸ್ 3.5 ಸೆಂಟಿಮೀಟರ್ ಇದೆ. ದ ಏರಿಯಾ ಆಫ್ ದ ಪೋರ್ಷನ್ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಈಸ್ ಅಂತ ನೋಡ್ರಿ. ಅಲ್ಲಿ 3 ಸ್ಪರ್ಶಿಸುವ ರೀತಿಯಲ್ಲಿ ಇರಿಸಲಾಗಿದೆ. ವೃತ್ತಗಳಿಂದ ಸುತ್ತುವರೆದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ನೋಡ್ರಿ. ಈ ವೃತ್ತಗಳಿಂದ ಸುತ್ತುವರೆದ ಭಾಗದ ವಿಸ್ತೀರ್ಣ ಇಲ್ಲೇ ನಾನು ಬ್ಲೂ ಕಲರಲ್ಲಿ ಬರೀತಾನಲ್ಲ, ಈ ವಿಸ್ತೀರ್ಣ ಅಷ್ಟೇ ನಮಗೆ ಬೇಕಿರೋದು. ಈ ವಿಸ್ತೀರ್ಣ ಅಷ್ಟೇ ಕಂಡುಹಿಡಿಬೇಕು, ಆ ವಿಸ್ತೀರ್ಣ ಅಷ್ಟೇ ಬೇಕು. ಹೆಂಗಪ್ಪ ಅದು ಕಂಡುಹಿಡಿಯೋದು? ಕಷ್ಟ ಸಾಧ್ಯನಾ? ವೆರಿ ಸಿಂಪಲ್ ನೋಡ್ರಿ, ನಾನು ಹೇಳ್ಕೊಡ್ತೀನಿ. ಈ 3 ವೃತ್ತಗಳ ಕೇಂದ್ರ ಬಿಂದುಗಳನ್ನು ಸೇರಿಸ್ರಿ.
ಇದರ ರೇಡಿಯಸ್ ಎಷ್ಟಿದೆ ಅಂದರೆ 3.5 ಇದೆ, ಇದರ ರೇಡಿಯಸ್ 3.5 ಇದೆ, ಇದರ ರೇಡಿಯಸ್ 3.5 ಇದೆ, ಇದರ ರೇಡಿಯಸ್ 3.5 ಇರುತ್ತೆ, ಇದು ರೇಡಿಯಸ್ 3.5 ಇರುತ್ತೆ, ಇದು ರೇಡಿಯಸ್ 3.5. ನೋಡಿರಿ, ಇಲ್ಲಿಂದ ಇಲ್ಲಿಗೆ ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ, ರೇಡಿಯಸ್ ಆಗುತ್ತೆ 3.5 ಆಗುತ್ತೆ. ಇದು ಸೆಂಟ್ರ್ ಪಾಯಿಂಟಿಂದ ಇಲ್ಲಿಗೆ ವೃತ್ತಕ್ಕೆ ತ್ರಿಜ್ಯ ರೇಡಿಯಸ್ ಆಗುತ್ತೆ, ಇದು 3.5 ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಈ ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ, ರೇಡಿಯಸ್ ಆಗುತ್ತೆ 3.5 ಆಗುತ್ತೆ. ಇಲ್ಲಿಂದ ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ 3.5 ಆಗುತ್ತೆ, ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ 3.5 ಆಗುತ್ತೆ, ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ 3.5 ಆಗುತ್ತೆ. ಸೊ ಇದು ಯಾವ ಥರ ಶೇಪ್ ಸಿಕ್ತು ಅಂದರೆ ನಿಮಗೆ ಈ ಮೂರು ಸೇರಿ ನೋಡ್ರಿ, ಇದು ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ, ತ್ರಿಭುಜ. ಅದು ಎಂಥ ತ್ರಿಭುಜ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸಮಬಾಹು ತ್ರಿಭುಜ ಅಂತ ಕರಿತೀನಿ. ಯಾಕಂದ್ರೆ ಇಲ್ಲಿಂದ 7 ಸೆಂಟಿಮೀಟ್ರ್, ಇದು 7 ಸೆಂಟಿಮೀಟ್ರ್, ಇದು 7 ಸೆಂಟಿಮೀಟ್ರ್ ಇದೆ ಅಂದರೆ ಇದು ಸಮಬಾಹು ತ್ರಿಭುಜ ಆಗುತ್ತೆ. ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋಣ. ಸೊ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದಾದ್ರೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಫಾರ್ಮುಲಾ ಗೊತ್ತಿದೆ, √3/4a² ಅಂತ ಬರುತ್ತೆ. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ √3/4a² ಬರೀತೀವಿ. ಸೊ ಇಲ್ಲಿ √3/4a² ಅಂತ ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಸೊ ಅಲ್ಲಿ √3 ವ್ಯಾಲ್ಯೂ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ √3ಗೆ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇಲ್ಲಿ √3/4a² ಇದೆಯಲ್ಲ, √3/4 a ಅಂದ್ರೆ ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟ್ರ್ ಇದೆ, ಇದು 7 ಇದೆ, ಇದು 7 ಇದೆಯಲ್ಲ, 7 ಬರ್ಕೊಳ್ರಿ 7² ಅಂತ. 7² ಅಂದರೆ 49 ಆಗುತ್ತೆ. /4 ಬರ್ಕೊಂಡು ಇಂಟು √3 ಬರ್ಕೊಳ್ರಿ. ಸೊ ಇದರ ವಿಸ್ತೀರ್ಣ ಇಷ್ಟ ಆಗುತ್ತೆ. ಈ ತ್ರಿಭುಜದ ವಿಸ್ತೀರ್ಣ 49/4 √3 ಬರುತ್ತೆ. ಇದರ ಜೊತೆಗೆ ನೋಡ್ರಿ, ಇದು ವೃತ್ತ ಏನಿದೆಯಲ್ಲ, ಈ ವೃತ್ತದ ಇದು 1/3 ಪಾರ್ಟು, ಇದು ವೃತ್ತದಲ್ಲಿ 1/3 ಪಾರ್ಟ್, ಇದು ವೃತ್ತದಲ್ಲಿ 1/3 ಪಾರ್ಟ್. ನೋಡ್ರಿ, 1/3 ಪಾರ್ಟ್ ಆಫ್ ಎ ಸರ್ಕಲ್. ಸೊ ಟೋಟಲಿ ಎಷ್ಟು ಭಾಗಗಳಾಗ್ತವೆ ಅಂದರೆ, ಒಂದು ವೃತ್ತವನ್ನು ಟೋಟಲಿ ಎಷ್ಟು ಭಾಗ ಮಾಡ್ಕೊಂಡ್ರೆ, ಇದು ನೋಡ್ರಿ, ಈ ಭಾಗ, ಈ ಭಾಗ, ಈ ಭಾಗ, ಈ ಭಾಗ, ಈ 3 ಭಾಗಗಳನ್ನು ಸೇರಿದರೆ ಎಷ್ಟು ಭಾಗಗಳಾಗ್ತವೆ ನೋಡ್ರಿ, ಅದನ್ನು ಕಂಡುಹಿಡ್ಕೋಬೇಕು. ಸೊ ಇದರ ವಿಸ್ತೀರ್ಣ, ಇದರ ವಿಸ್ತೀರ್ಣ, ಇದರ ವಿಸ್ತೀರ್ಣ ಕಂಡುಹಿಡ್ಕೊಂಡು ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ, ಮೈನಸ್ ಮಾಡಿದಾಗ ಅಲ್ಲಿ ಏನು ಸಿಗುತ್ತೆ ಅಂದರೆ ನಮಗೆ ಆ ಒಂದು 3 ವೃತ್ತಗಳಿಂದ ಆವೃತವಾದ ಪ್ರದೇಶ ಇದೆಯಲ್ಲ ಅದರ ವಿಸ್ತೀರ್ಣ ಸಿಗುತ್ತೆ. ಆ 3 ವೃತ್ತಗಳಿಂದ ಆವೃತವಾದ ಪ್ರದೇಶದ ವಿಸ್ತೀರ್ಣ ಸಿಗುತ್ತೆ. ಸೊ ಆ 3 ವೃತ್ತಗಳಿಂದ ಆವೃತವಾದ ಪ್ರದೇಶದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ, ಆ ಪ್ರದೇಶದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಟೋಟಲಿ 3.5 3.5 ಅಂತ ಇದೆಯಲ್ಲ. ಸೊ ಇಲ್ಲಿ 3.5, ಇಲ್ಲೂ 3.5 ಇದೆ. ಇದು ರೇಡಿಯಸ್, ಇದು ರೇಡಿಯಸ್ ಅಂದರೆ ಇವೆರಡರ ನಡುವೆ ಎಷ್ಟು ಡಿಗ್ರಿ ಆ್ಯಂಗಲ್ ಇರುತ್ತೆ ಅಂದರೆ ಇದು 60 ಡಿಗ್ರಿ ಆ್ಯಂಗಲ್ ಇರುತ್ತೆ, ಇದು 60 ಡಿಗ್ರಿ ಆ್ಯಂಗಲ್ ಇರುತ್ತೆ, ಇದು 60 ಡಿಗ್ರಿ ಆ್ಯಂಗಲ್ ಇರುತ್ತೆ. ಯಾಕೆಂದರೆ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಬರಿತಾ ಇದ್ದೀವಿ ಅಂದರೆ ಸಮಬಾಹು ತ್ರಿಭುಜ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ದ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಅಂತ ಕರಿತೀವಿ. 3 ಕೋನಗಳು ಕೂಡ ಸಮ ಇರ್ತವೆ. ಸಮಬಾಹು ತ್ರಿಭುಜ ಅಂದರೆ ಸಮಕೋನೀಯಗಳಾಗಿರ್ತವೆ ಅಂತ ಕರಿತೀವಿ. ಸೊ 3 sides ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್, ದೆನ್ ದ ಈಚ್ ಆ್ಯಂಗಲ್ ಆಫ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈ 60 ಡಿಗ್ರಿ ಆಗುತ್ತೆ. ಸೊ ನೋಡ್ರಿ, 60 60 60 60 60 120 ಪ್ಲಸ್ 60 ಅಂದರೆ ಟೋಟಲ್ ಎಷ್ಟಾಗ್ತಂದ್ರೆ 3 ಸೇರಿ 180 ಡಿಗ್ರಿ ಆಗುತ್ತೆ. ಸೊ ಈ ಭಾಗದ ಆ್ಯಂಗಲ್ 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ ಅಂದರೆ 180 ಡಿಗ್ರಿ ಬರುತ್ತೆ. ಒಂದು ಸರ್ಕಲ್ ಅಂದರೆ, ಇಡೀ ಸರ್ಕಲ್ ಅಂದರೆ ಟೋಟಲಿ 360 ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ. ಅದರಲ್ಲಿ ಈ 3 ಭಾಗಗಳ ಸೇರಿ 180 ಡಿಗ್ರಿ ಅಂದರೆ ಈ 3 ಭಾಗಗಳೇನಿದಾವಲ್ಲ, ಈ ಭಾಗ, ಇಲ್ಲಿಂದ ಈ ಭಾಗ, ಇಲ್ಲಿಂದ ಈ ಭಾಗ, ಈ 3 ಭಾಗಗಳ ಸೇರಿ 180 ಡಿಗ್ರಿ ಅಂದರೆ ಅರ್ಧ ವೃತ್ತದಷ್ಟು ವಿಸ್ತೀರ್ಣ ಕವರ್ ಮಾಡ್ಕೊಂಡಿದ್ದಾವೆ ಅಂತ. ಸೆಮಿ ಸರ್ಕಲ್ ಅಂತ ಕರಿತೀವಿ. 3 ಸೇರಿ 3ನ ಕೂಡಿಸಿದ್ರೆ ಒಂದು ಸೆಮಿ ಸರ್ಕಲ್, ಅರ್ಧ ವೃತ್ತ ಆಗುತ್ತೆ. ಆ ಅರ್ಧ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋಣ. ಸೊ ಅರ್ಧ ವೃತ್ತ ಅಂದರೆ ಏರಿಯಾ ಆಫ್ ಸರ್ಕಲ್ ಅಂದರೆ πr² ಅಂತ ಕರಿತೀವಿ. ಇದು 180 ಡಿಗ್ರಿ ಅಂದರೆ ಅರ್ಧದಷ್ಟು ಇರುತ್ತಲ್ಲ, 1/2 πr² ಹಾಕೋಬೇಕು. ಸೊ 1/2 ಪೈ ವ್ಯಾಲ್ಯೂ ಗೊತ್ತಿದೆ 22/7. ರೇಡಿಯಸ್ ಅಂದರೆ ಇಲ್ಲಿ ಗೊತ್ತಿದೆ, ಇಲ್ಲಿಂದ ಇಲ್ಲಿಗೆ 3.5 ಸೆಂಟಿಮೀಟ್ರ್ ಇದೆಯಲ್ಲ, 3.5 ಸೆಂಟಿಮೀಟ್ರ್ ಅಂದರೆ ಅದನ್ನ 2 ಸಲ ಬರ್ಕೊಂಡ್ರೆ 3.5ನ್ನು 3/1 3/2 7 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 ಕ್ಯಾನ್ಸಲ್ ಆಗುತ್ತೆ. ಸೊ 11 × 3.5 / 2 ಮಾಡಿರಿ. 11 5 55 ದಶಕ 5, 11 3 33 ಪ್ಲಸ್ 5 38 ಆಗುತ್ತೆ. /2 38 ಅರ್ಧ ಅಂದರೆ 19.25 ಬರುತ್ತೆ. ಸೊ 19.25 ಬರುತ್ತೆ. ಈ 3 ಭಾಗಗಳೇನಿದಾವಲ್ಲ ಇದರ ವಿಸ್ತೀರ್ಣ. ಟೋಟಲಿ ಈ ತ್ರಿಭುಜದ ವಿಸ್ತೀರ್ಣದಲ್ಲಿ 3 ಭಾಗಗಳ ವಿಸ್ತೀರ್ಣ ಮೈನಸ್ ಮಾಡಿದಾಗ ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಸಿಗುತ್ತೆ ನಮಗೆ.
ಆ ತ್ರಿಭುಜದ ವಿಸ್ತೀರ್ಣ 49/4 √3 ಇದೆಯಲ್ಲ, ಸೊ ಇದು 49/4 ಆಗಿ ಅಲ್ಲಿ √3ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 1.73 ಅಂತ ಬರೀತೀವಿ. √3ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದಾಜು ಬೆಲೆ 1.73 ಬರೀತೀನಿ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿ 4ಇಂದ ಡಿವೈಡ್ ಮಾಡ್ಕೋಬೇಕು. 49 147 ದಶಕ 14, 49 ಮಾಡಿರಿ, 7 4 28, 7 9 63, 280 + 63, 343 + 17 ಅಂದರೆ 357, 357 ಕ್ಯಾರಿ 35 ಇರುತ್ತೆ. 49 49 + 35 ಅಂದರೆ 70, 84 ಆಗುತ್ತೆ. ಇಲ್ಲಿ 2 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. 84.77 / 4. 4ರಿಂದ 4 2 8, 4 1 4, 4 1 4, 3 ಉಳಿಯುತ್ತೆ, 4 9 36, 29.19 ಬರುತ್ತಲ್ಲ. ಸೊ ಟೋಟಲಿ 29.19ಅಲ್ಲಿ ಈ 3 ವೃತ್ತಗಳಿಂದ ಆವೃತವಾದ ಜಾಗ ಇದೆಯಲ್ಲ ಅದರ ವಿಸ್ತೀರ್ಣವನ್ನು ಮೈನಸ್ ಮಾಡೋಣ. 19.25ನ ಮೈನಸ್ ಮಾಡೋಣ. 9 - 5 ಅಂದರೆ 4, 11 - 2 ಅಂದರೆ 9, ಇಲ್ಲಿ 18 - 9 ಅಂದರೆ 9 ಬರುತ್ತೆ. ಇಲ್ಲಿ ಏನು ಉಳಿಯಲ್ಲ, 9.94 ಬರುತ್ತೆ. 9.975 ಇದೆ, 1.967, ಸಾರಿ 21.19 ಅಲ್ಲ, 29 ಅಲ್ಲ, 21.19, ಸಾರಿ 21.19. 9 - 5 4, 11 - 2 ಅಂದರೆ 9, ಇಲ್ಲಿ 0 ಉಳಿಯುತ್ತೆ. 10 - 9 ಅಂದರೆ 1 ಬರುತ್ತೆ. 1.94 ಸಮಥಿಂಗ್ ಬರುತ್ತೆ. 1.94 ಅಂದರೆ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ 1.967 ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರು. ಯಾಕಂದರೆ ಇಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಬಂದಿರೋದ್ರಿಂದ ನಿಯರೆಸ್ಟ್ ವ್ಯಾಲ್ಯೂ 1.967 ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ಥರ ಈ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಇದೇ ಥರ ಲೆಕ್ಕಗಳನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.